ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಸೆಪ್ಟೆಂಬರ್ ತಿಂಗಳ 20ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು, ಭಾದ್ರಪದ ಮಾಸ, ಕೃಷ್ಣ ಪಕ್ಷದ ತೃತೀಯ ಅಂದರೆ 3ನೇ ದಿವಸ. ಈ ತಿಥಿ ಈ ದಿನ ರಾತ್ರಿ 1:25 ಇರಲಿದೆ. ಈ ದಿನದ ನಕ್ಷತ್ರ ರೇವತಿ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 9:26 ಇರಲಿದೆ. ನಂತರ ಅಶ್ವಿನಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಬೆಳಿಗ್ಗೆ 10:57 ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ಧ್ರುವ ಯೋಗ. ಇದು ಈ ದಿನ ಅಪರಾಹ್ನ 3:18 ಇರಲಿದೆ. ನಂತರ ವ್ಯಾಘಾತ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಪಶ್ಚಿಮ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂತಹ ರಾಶಿ ಕನ್ಯಾ, ಚಂದ್ರ ಇರುವಂತಹ ರಾಶಿ ಮೇಷ. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10:45 ಮಧ್ಯಾಹ್ನ 12:16 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7:43 ಬೆಳಿಗ್ಗೆ 9:14 ಇನ್ನು ಯಮಗಂಡ ಕಾಲ ಈ ದಿನ ಅಪರಾಹ್ನ 3:18 ಅಪರಾಹ್ನ 4:49 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:34 ಬೆಳಿಗ್ಗೆ 9:23 ಇನ್ನು ಮಧ್ಯಾಹ್ನ 12:38 ಮಧ್ಯಾಹ್ನ 1:27 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:49 ಮಧ್ಯಾಹ್ನ 12:38 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ರಾತ್ರಿ 8:16 ರಾತ್ರಿ 9:42 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃ ಕಾಲ 6:08 ಸೂರ್ಯಾಸ್ತ ಸಂಜೆ 6:20. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಕರ್ಕಾಟಕ, ತುಲಾ, ವೃಶ್ಚಿಕ ಮತ್ತೆ ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ, ಶಾಂತಿಗೆ, ಹಾಗೆ ಮನರಂಜನೆಗೆ, ಸೌಂದರ್ಯಕ್ಕೆ, ಆಡಂಬರಕ್ಕೆ ಕಾರಕನಾಗಿರುವಂಥವನು. ಹಾಗೆ ನೃತ್ಯ, ಸಂಗೀತ, ವಾಹನ, ಮನೆ, ದ್ರವ್ಯ ಇತ್ಯಾದಿಗಳಿಗೂ ಕೂಡ ಶುಕ್ರ ಕಾರಕ. ಹಾಗಾಗಿ ಈ ದಿನದಲ್ಲಿ ನೀವು ಹಣ ಸಂಪಾದನೆಗಾಗಲಿ ಅಥವಾ ಯಾವುದೇ ಒಡವೆ ವಸ್ತ್ರಗಳನ್ನು ಸಂಪಾದನೆ ಮಾಡಿಕೊಳ್ಬೇಕು, ಅದನ್ನು ನಿಮ್ಮದಾಗಿಸ್ಕೊಳ್ಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಯಶಸ್ಸು ಸಿಕ್ಕತ್ತೆ. ಅದೇ ರೀತಿ ಪ್ರಣಯಕ್ಕೆ, ಮನರಂಜನೆಗೂ ಕೂಡ ತುಂಬ ಶುಭಕರವಾಗಿರುವಂಥದ್ದು, ಪ್ರೇಮಿಗಳಿಗೆ ತುಂಬ ಅನುಕೂಲಕರವಾಗಿರುವಂತಹ ದಿನ ಶುಕ್ರವಾರದ ದಿನ.
ಹಾಗೆ ಈ ದಿನದಲ್ಲಿ ಇರುವಂತಹ ಗುರುಹೋರದ ಸಮಯ ಬೆಳಿಗ್ಗೆ 10 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 11 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 16 ನಿಮಿಷದಿಂದ ಸಂಜೆ 6 ಗಂಟೆ 17 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 12 ನಿಮಿಷದಿಂದ ರಾತ್ರಿ 1 ಗಂಟೆ 11 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇನ್ನು ಈ ದಿನ ಇರುವಂಥ ಶನಿಹೋರ ತುಂಬ ಚೆನ್ನಾಗಿದೆ. ಅದರಲ್ಲೂ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೆ ತುಂಬ ಅನುಕೂಲತೆಗಳಿರುವಂಥದ್ದು. ಇನ್ನು ನ್ಯಾಯಾಂಗ ಇಲಾಖೆಯಲ್ಲಿ ಯಾವುದೇ ಕೆಲಸಗಳಾಗಬೇಕಿದ್ರೂ ಕೂಡ ತುಂಬ ಅನುಕೂಲಕರವಾದಂತಹ ಸ್ಥಿತಿಯಲ್ಲಿರುತ್ತೆ. ಜ್ಯುಡಿಷಿಯರಿ ಜಡ್ಜ್ಮೆಂಟ್ ಕೂಡ ನಿಮ್ಮ ಪರವಾಗಿ ಬರುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಶನಿಹೋರಾದಲ್ಲಿ ಇಂತಹ ಕೆಲಸಗಳನ್ನು ನೀವು ಆರಂಭ ಮಾಡ್ಬೋದು. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 11 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 15 ನಿಮಿಷದಿಂದ ಸಂಜೆ 5 ಗಂಟೆ 16 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 13 ನಿಮಿಷದಿಂದ ರಾತ್ರಿ 12 ಗಂಟೆ 12 ನಿಮಿಷದವರೆಗೆ ಶನಿಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂತಹ ಚಂದ್ರಹೋರ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ದ್ರವ ಪದಾರ್ಥಗಳಾದಂತಹ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿಗಳನ್ನು ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೂ ಕೂಡ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗಾಗಿ ಈ ದಿನ ಚಂದ್ರಹೋರ ಇರುವಂತಹ ಸಮಯ ಬೆಳಿಗ್ಗೆ 8 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 10 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 14 ನಿಮಿಷದಿಂದ ಅಪರಾಹ್ನ 4 ಗಂಟೆ 15 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 14 ನಿಮಿಷದಿಂದ ರಾತ್ರಿ 11 ಗಂಟೆ 13 ನಿಮಿಷದವರೆಗೆ ಚಂದ್ರಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಯಾಕೆಂದರೆ ಸ್ವಲ್ಪ ಅನ್ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ದಿನ ರವಿ ಹೋರ ಉತ್ತಮವಾಗಿಲ್ಲ. ಅದಕ್ಕಾಗಿ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳನ್ನು, ಯಾವುದೇ ಚಟುವಟಿಕೆಗಳನ್ನು, ಯಾವುದೇ ರೀತಿಯ ಪ್ರಯಾಣವನ್ನು ಕೂಡ ಈ ದಿನ ಇರುವಂಥ ರವಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗುವಂತಹ ಕೆಲಸ ಕಾರ್ಯಗಳು, ಸರ್ಕಾರಿ ಇಲಾಖೆಗಳಲ್ಲಿ ಕೆಲವು ಕೆಲಸಗಳಾಗಬೇಕಾಗತ್ತೆ. ಅದನ್ನು ಫಾಲೋ ಅಪ್ ಮಾಡುವಂತಹ ವಿಚಾರವನ್ನು ಕೂಡ ರವಿ ಹೋರಾದಲ್ಲಿ ಆರಂಭ ಮಾಡಬೇಡಿ, ಒಳ್ಳೆಯ ಫಲ ಸಿಕ್ಕಲ್ಲ. ಹಾಗಾಗಿ ಈ ದಿನ ರವಿಹೋರ ಇರುವಂತಹ ಸಮಯ ಪ್ರಾತಃ ಕಾಲ 5 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 8 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 12 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 13 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 16 ನಿಮಿಷದಿಂದ ರಾತ್ರಿ 8 ಗಂಟೆ 15 ನಿಮಿಷದವರೆಗೆ ರವಿಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದು ಅಂತ ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡಿ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದು ಸಹಕಾರಿಯಾಗಿರುತ್ತೆ. ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಶ್ರದ್ಧೆಯ ಚರಿತಂ ಶ್ರಾದ್ದ, ಇದು ಆರ್ಯೋಕ್ತಿ. ಇದು ಹಿರಿಯರು ಹೇಳುವಂಥ ಮಾತು. ಶ್ರದ್ಧೆಯಿಂದ ಶ್ರಾದ್ದವನ್ನು ಮಾಡಬೇಕು ಅನ್ನುವಂಥದ್ದು. ಭಾದ್ರಪದ ಬಹುಳ ಪಾಡ್ಯದಿಂದ ಅಮಾವಾಸ್ಯೆಯ ತನಕ 15 ದಿನಗಳ ಈ ಕಾಲವನ್ನು ಪಿತೃಪಕ್ಷ ಅಂತ, ಪಕ್ಷಮಾಸ ಅಂತ ಕೂಡ ಕರೆಯುವಂಥದ್ದಿದೆ. ಯಾವ ಶ್ರಾದ್ದಾಧಿಕಾರಿ ಈ ಅವಧಿಯಲ್ಲಿ ಶ್ರಾದ್ದವನ್ನು ಮಾಡ್ತಾರೋ ಅವರಿಗೆ ಪಿತೃಗಳು ಜ್ಞಾನವನ್ನು, ಭಕ್ತಿಯನ್ನು, ಸಂಪತ್ತನ್ನು ಕರುಣಿಸಿ ಆಶೀರ್ವದಿಸ್ತಾರೆ ಅನ್ನುವಂಥದ್ದು. ಯಾರು ಈ ಶ್ರಾದ್ದವನ್ನು ಮಾಡಲ್ಲ ಅಂಥವ್ರಿಗೆ ಶಾಪವನ್ನು ನೀಡ್ತಾರೆ. ಪಿತೃಗಳ ಶಾಪದಿಂದ ವಂಶಾಭಿವೃದ್ಧಿ ಆಗಲ್ಲ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಪಿತೃ ಋಣವನ್ನು ತೀರಿಸ್ಕೊಳ್ಳಿಕ್ಕೆ ಇದು ಒಂದು ವಿಶೇಷವಾಗಿರುವಂಥ ಸಂದರ್ಭ. ಇದನ್ನು ಮಹಾಲಯ ಅಂತ ಹೇಳಿ ಕರೀತಾರೆ. ಮಹಾಲಯ, ಲಯ ಅಂತ ಹೇಳಿದ್ರೆ ನಾಶ, ಇದು ನಷ್ಟವಾಗುವಂಥದ್ದು. ಸಮುದ್ರ ಮಥನ ಸಂದರ್ಭದಲ್ಲಿ ಬಹಳಷ್ಟು ಋಷಿಗಳು ಮತ್ತು ದೇವತೆಗಳು ದೈತ್ಯರಿಂದ ಸಂಹರಿಸಲ್ಪಡ್ತಾರೆ. ಆದ್ದರಿಂದ ಅವರ ನೆನಪಿನಲ್ಲಿ ಮಹಾಲಯ ಪಕ್ಷವನ್ನು ಆಚರಣೆ ಮಾಡ್ತೇವೆ. ಅದುವೇ ಸರ್ವಪಿತೃ ಅಮಾವಾಸ್ಯೆ ಅಂತ ಹೇಳಿ ಕರೆಯುವಂಥದ್ದು. ಇಲ್ಲಿ ಅಮಾವಾಸ್ಯೆಯ ದಿನದಲ್ಲಿ ಪಿತೃಗಳಿಗೆ ತಿಲತರ್ಪಣವನ್ನು ಕೊಡ್ತಾರೆ. ಇಲ್ಲಿ ತಿಲ ಅಂತ ಹೇಳಿದ್ರೆ ಎಳ್ಳು. ಎಳ್ಳುಗಳ ಅಭಿಮಾನಿ ದೇವತೆ ಚಂದ್ರ. ಚಂದ್ರನೇ ಪಿತೃಗಳಿಗೆ ಆಧಾರ. ಏಕೆಂದ್ರೆ ಪಿತೃಲೋಕ ಚಂದ್ರನ ಮೇಲ್ಭಾಗದಲ್ಲಿ ಇರುವಂಥದ್ದು. ಆದ್ರಿಂದ ಚಂದ್ರನಿಗೆ ಪ್ರಿಯವಾದಂತಹ ಎಳ್ಳು ಪಿತೃದೇವತೆಗಳಿಗೂ ಕೂಡ ಪ್ರಿಯವಾಗಿದೆ ಅನ್ನುವಂಥ ಒಂದು ವಿಚಾರ ಇದೆ. ಇಲ್ಲಿ ಭೂಮಿಯ ಚಲನೆಗೆ ಅನುಗುಣವಾಗಿ ರಾತ್ರಿ ಮತ್ತೆ ಹಗಲು ಆಗತ್ತೆ. ಭೂಮಿಯಲ್ಲಿ ಈ 24 ಗಂಟೆಗೆ ಒಂದು ದಿನ ಆದರೆ ಚಂದ್ರನಲ್ಲಿ 15 ದಿನ ಹಗಲು, 15 ದಿನ ರಾತ್ರಿ ಆದರೆ ಒಂದು ದಿನ ಆಗತ್ತೆ. ಶುಕ್ಲ ಪಕ್ಷದ ಅಷ್ಟಮಿಯಿಂದ
ಕೃಷ್ಣ ಪಕ್ಷದ ಅಷ್ಟಮಿಯವರೆಗೆ ಪಿತೃಗಳಿಗೆ ರಾತ್ರಿಯಾದರೆ ಕೃಷ್ಣ ಪಕ್ಷದ ಅಷ್ಟಮಿಯಿಂದ ಶುಕ್ಲ ಪಕ್ಷದ ಅಷ್ಟಮಿಯವರೆಗೆ ಹಗಲು. ಅಂದರೆ ನಮ್ಮ ಒಂದು ತಿಂಗಳು ಪಿತೃಗಳಿಗೆ ಒಂದು ದಿನಕ್ಕೆ ಸಮಾನವಾಗುತ್ತೆ. ಆಗ ಪಿತೃಗಳಿಗೆ ಅಮಾವಾಸ್ಯೆ ಅನ್ನುವಂಥದ್ದು ನಡು ಮಧ್ಯಾಹ್ನವಾಗುತ್ತೆ. ಆದ್ದರಿಂದಲೇ ಅಮಾವಾಸ್ಯೆಯ ದಿನ ಪಿತೃಗಳಿಗೆ ತಿಲತರ್ಪಣವನ್ನು ಕೊಡಬೇಕು. ಇದು ತುಂಬ ಮಹತ್ವದ್ದಾಗಿರುವಂಥದ್ದು. ಏಕೆಂದರೆ ಪಿತೃಗಳಿಗೆ ಮಧ್ಯಾಹ್ನದ ಸಂದರ್ಭದಲ್ಲಿ ಊಟವನ್ನು ಕೊಟ್ಟಷ್ಟು ಮಹತ್ವ ಈ ತಿಲತರ್ಪಣಕ್ಕಿರುತ್ತೆ. ಅದರಲ್ಲೂ ಈ ದಕ್ಷಿಣಾಯನದ ಕನ್ಯಾ ಮಾಸ ಏನಿದೆ, ಅಂದರೆ ಸೂರ್ಯ ಕನ್ಯಾ ರಾಶಿಗೆ ಬರುವಂತಹ ಸಂದರ್ಭದಲ್ಲಿ ಸೂರ್ಯನು ಭೂಮಿಗೆ ಅತಿ ಸಮೀಪದಲ್ಲಿರೋದ್ರಿಂದ ಪಿತೃಪಕ್ಷದಲ್ಲಿ ತರ್ಪಣ ಶ್ರಾದ್ದಕ್ಕೆ ಹೆಚ್ಚಿನ ಮಹತ್ವವಿದೆ ಅನ್ನುವಂಥ ಒಂದು ವಿಚಾರ ಇದೆ. ಇಲ್ಲಿ ಪಿತೃ ತರ್ಪಣವನ್ನು ಕೊಡುವಂತಹ ಸಂದರ್ಭದಲ್ಲಿ ಅಥವಾ ಶ್ರಾದ್ದವನ್ನು ಮಾಡುವಂತಹ ಸಂದರ್ಭದಲ್ಲಿ ಕಾಕ ಬಲಿ ಮಾಡುವಂಥದ್ದು, ಅಂದರೆ ಕಾಗೆಗಳಿಗೆ ಅನ್ನವನ್ನು ನೀಡುವಂಥ ಒಂದು ಪದ್ಧತಿ ಇದೆ. ಇಲ್ಲಿ ಕಾಕ ಬಲಿ ಅಂತ ಹೇಳಿದ್ರೆ ಕಾಗೆಗಳಿಗೆ ಅನ್ನವನ್ನು ನೀಡುವಂಥದ್ದು. ಮೃತ ವ್ಯಕ್ತಿಯ ಸಲುವಾಗಿ ಶ್ರಾದ್ದ ಸಂದರ್ಭದಲ್ಲಿ ಕಾಕಬಲಿ ನೀಡುವಂಥ ವಾಡಿಕೆ ಇದೆ. ಹಿಂದೆ ರಾವಣನ ಕಾಲದಲ್ಲೂ ಕೂಡ ಸೂರ್ಯವಂಶದ ರಾಜ ಮರುತ್ ಬೃಹಸ್ಪತಿಯ ಸಹೋದರನಾದಂತಹ ಸಂವರ್ತನ ಅನ್ನುವಂತಹ ಋಷಿಯ ಪೌರೋಹಿತ್ಯದಲ್ಲಿ ಒಂದು ಯಜ್ಞವನ್ನು ನಡೆಸ್ತಾನೆ. ರಾವಣನಿಗೆ ಹೆದರಿದಂತಹ ದೇವತೆಗಳು ಒಬ್ಬೊಬ್ಬರೂ ಒಂದೊಂದು ಪಕ್ಷಿಯ ರೂಪವನ್ನು ತಾಳಿ ಈ ಮರುತನ ಯಜ್ಞಕ್ಕೆ ಬರ್ತಾರೆ. ದೇವೇಂದ್ರ ನವಿಲಿನ ರೂಪದಲ್ಲಿ ಬರ್ತಾನೆ, ಬ್ರಹ್ಮ ಹಂಸ ರೂಪದಿಂದ ಬರ್ತಾನೆ, ಆದರೆ ಯಮ ಕಾಗೆಯ ರೂಪದಿಂದ ಬರ್ತಾನೆ. ಹೀಗೆ ಗೌಪ್ಯತೆಯಿಂದ ಪ್ರಾಣಿ ಪಕ್ಷಿಗಳ ರೂಪದಿಂದ ಬಂದಂತಹ ದೇವತೆಗಳು ಆ ಪ್ರಾಣಿ ಪಕ್ಷಿಗಳಿಗೆ ಒಂದೊಂದು ವರವನ್ನು ನೀಡ್ತಾರೆ. ಯಮದೇವರು ಕಾಗೆಗಳಿಗೆ ದೀರ್ಘಾಯುಷ್ಯವನ್ನು ನೀಡ್ತಾರೆ. ಆದ್ರಿಂದಲೇ ಕಾಗೆಗಳಿಗೆ ರೋಗ ಭಯ ಇಲ್ಲ. ಅಸಹಜ ಸಾವು ಅನ್ನುವಂಥದ್ದು ಬಂದರೆ ಮಾತ್ರ ಕಾಗೆಗಳ ಸಾವು. ಇಲ್ಲಿ ಯಮದೇವರು ಮತ್ತೊಂದು ವರವನ್ನ ಕಾಗೆಗೆ ನೀಡ್ತಾರೆ. ನನ್ನ ಲೋಕದಲ್ಲಿರುವಂತಹ ಪಿತೃಗಳು ಕಾಗೆಗಳು ಸ್ವೀಕರಿಸುವಂತಹ ಶ್ರಾದ್ದದ ಉಚ್ಚಿಷ್ಟ ಪಿಂಡದಿಂದ ತೃಪ್ತರಾಗ್ತಾರೆ. ಆ ಕಾರಣದಿಂದ ಕಾಕ ಬಲಿಯನ್ನ ಇಡುವಂಥದ್ದು, ಅಂದ್ರೆ ಕಾಗೆಗಳಿಗೆ ಪಿಂಡವನ್ನ ಇಟ್ಟರೆ ಅಲ್ಲಿ ಶ್ರಾದ್ದ ಸಂಪನ್ನವಾಗುತ್ತೆ. ನಮಗೆ ಬಂದಿರುವಂತಹ ಈ ಪಿತೃ ಋಣ ಏನಿದೆ ಅದನ್ನ ತೀರಿಸಿಕೊಳ್ಳಿಕ್ಕೆ ಈ ಮಹಾಲಯ ಪರ್ವಕಾಲದಲ್ಲಿ ಶ್ರಾದ್ದವನ್ನ ಆಚರಣೆ ಮಾಡಬೇಕು ಅನ್ನುವಂಥದ್ದಿದೆ. ಒಟ್ಟಾರೆ ವರ್ಷದಲ್ಲಿ ಒಂದು ಬಾರಿ ಬರುವಂತಹ ಈ ಮಹಾಲಯ ಪರ್ವದಲ್ಲಿ ಹಿರಿಯರ ಶ್ರಾದ್ದವನ್ನು ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಈ ಪಕ್ಷ ಮಾಸದಲ್ಲಿ ದ್ವಾದಶ ಪಿತೃಗಳಿಗೆ ತರ್ಪಣವನ್ನು ನೀಡಬೇಕು ಅನ್ನುವಂಥದ್ದಿದೆ. ಇಲ್ಲಿ ದ್ವಾದಶ ಅಂತ ಹೇಳಿದ್ರೆ 12 ಪಿತೃಗಳು. ಇದರಲ್ಲಿ ಪಿತೃವರ್ಗದಲ್ಲಿ ಪಿತೃತ್ರಯರು ಬರ್ತಾರೆ. ಅಂದ್ರೆ ಪಿತೃ ಅಂದ್ರೆ ತಂದೆ, ಪಿತಾಮಹ, ಪ್ರಪಿತಾಮಹ ಅಂದ್ರೆ ತಂದೆ, ಅಜ್ಜ ಮತ್ತೆ ಮುತ್ತಜ್ಜ. ಇನ್ನು ತಾಯಿಯವರ ಕಡೆಯಿಂದ ಮಾತೃ, ಪಿತಾಮಹಿ, ಪ್ರಪಿತಾಮಹಿ ಅಂದ್ರೆ ತಾಯಿ, ಅಜ್ಜಿ ಮತ್ತೆ ಮುತ್ತಜ್ಜಿ, ಈ 6 ಜನಕ್ಕೆ. ಮತ್ತೆ ಮಾತಾಮಹ ವರ್ಗದಿಂದ ಮಾತಾ ಪಿತಾಮಹ, ಮಾತಾ ಪ್ರಪಿತಾಮಹ. ಇನ್ನು ಮಾತಾಮಹಿ ವರ್ಗದಲ್ಲಿ ಮಾತಾಮಹಿ, ಮಾತು ಪಿತಾಮಹಿ ಮತ್ತೆ ಮಾತಾ ಪ್ರಪಿತಾಮಹಿ, ಹೀಗೆ 12 ವರ್ಗದವರಿಗೆ ತಿಲತರ್ಪಣವನ್ನು ಕೊಡಬೇಕು. ಇನ್ನು ಉಳಿದಂತೆ ನಾವು ಸಾಮಾನ್ಯವಾಗಿ ಎಣಿಸುವಂಥದ್ದು ತಂದೆಯವರ ಕಡೆಯಿಂದಾಗ್ಲಿ ತಾಯಿಯವರ ಕಡೆಯಲ್ಲಿ ಮರಣ ಹೊಂದಿದವರ ವಿಚಾರಗಳನ್ನ ತಿಳ್ಕೊಂಡು ಅವರಿಗೆ ತರ್ಪಣವನ್ನು ಕೊಡಬೇಕು. ಇಲ್ಲಿ ಪಿತ ಅಂದ್ರೆ ತಂದೆ, ಇವರು ವಸುರೂಪ. ಇನ್ನು ತಂದೆಯ ತಂದೆ ಪಿತಾಮಹ, ಇವರದ್ದು ರುದ್ರರೂಪ. ಇನ್ನು ತಂದೆಯ ತಂದೆ ಅಂದ್ರೆ ಪ್ರಪಿತಾಮಹ, ಇವರು ಆದಿತ್ಯ ರೂಪ. ಹಾಗೆ ತಾಯಿ ಮಾತರಂ ಅಂತ ಹೇಳ್ತಾರೆ, ಇದು ವಸುರೂಪ. ತಂದೆಯ ತಾಯಿಯನ್ನ ಪಿತಾಮಹಿ ಅಂತ ಹೇಳಿ ಕರೀತಾರೆ, ಇದು ರುದ್ರರೂಪ. ಇನ್ನು ಪ್ರಪಿತಾಮಹಿ ಅಂತ ಹೇಳಿದ್ರೆ ತಂದೆಯ ತಾಯಿ, ಇದು ಆದಿತ್ಯ ರೂಪ. ಹಾಗೆ ಮಲತಾಯಿ ಇದ್ರೆ ಮಲತಾಯಿಗೆ. ಇನ್ನು ತಾಯಿಯವರ ಕಡೆಯಿಂದ ಮಾತರಂ ಅಂತ ಹೇಳಿದ್ರೆ ಮಾತು, ಇದು ವಸುರೂಪ. ಮಾತಾಮಹ ಅಂತ ಹೇಳಿದ್ರೆ ಇದು ತಾಯಿಯ ತಂದೆ. ಹಾಗೆ ತಾಯಿಯ ತಂದೆಯ ತಂದೆ, ಇದು ರುದ್ರರೂಪ. ಇನ್ನು ಉಳಿದಂತೆ ಪಿತೃಗಳು ಯಾರಿರ್ತಾರೆ? ಹೆಂಡತಿ ಇರ್ಬೋದು, ಗಂಡ ಇರ್ಬೋದು, ಮಗ ಇರ್ಬೋದು, ಸಹೋದರನ ಹೆಂಡತಿ ಅಂದ್ರೆ ಅತ್ತಿಗೆ ಅಥವಾ ನಾದಿನಿ, ತಂದೆಯ ಅಣ್ಣ ತಮ್ಮಂದ್ರು, ದೊಡ್ಡಪ್ಪಂದ್ರು, ಚಿಕ್ಕಪ್ಪಂದ್ರು ಇರ್ಬೋದು, ಚಿಕ್ಕಮ್ಮ, ದೊಡ್ಡಮ್ಮ, ಸೋದರ ಮಾವನ ಹೆಂಡತಿ ಇರ್ಬೋದು. ಇನ್ನು ಅಳಿಯ, ಮಗಳ ಮಗ ಇರ್ಬೋದು, ಸಹೋದರಿ ಇರ್ಬೋದು, ಸಹೋದರಿಯರ ಗಂಡ, ಸೋದರ ಅತ್ತೆ ಇರ್ಬೋದು, ಹೆಂಡತಿಯ ಅಣ್ಣ ತಮ್ಮಂದ್ರು,
ಇನ್ನು ಗುರುಗಳಿರ್ಬೋದು, ಪುರೋಹಿತರಿರ್ಬೋದು, ಅವರ ಪತ್ನಿ ಇರ್ಬೋದು, ಶಿಷ್ಯಂದರಿರ್ಬೋದು ಅಥವಾ ಆಪ್ತ ಮಿತ್ರರಿರ್ಬೋದು, ಇವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಪಿಂಡವನ್ನು ಇಡಬೇಕು ಅನ್ನುವಂಥದ್ದು. ಅಕಸ್ಮಾತ್ ಮೃತರಾದಂತಹ ಬಂಧುಗಳ ಹೆಸರು ಗೊತ್ತಿರಲಿಲ್ಲ, ಗಂಡಸಾದ್ರೆ ಯಜ್ಞಪ್ಪ ಅಂತ ಹೇಳಿ, ಹೆಂಗಸಾದ್ರೆ ಯಜ್ಞಮ್ಮ ಅಂತ ಹೇಳಿ ತರ್ಪಣವನ್ನ ಕೊಡಬೇಕು. ಒಂದು ವೇಳೆ ಗೋತ್ರ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದನ್ನ ಕಾಶ್ಯಪ ಗೋತ್ರ ಅಂತ ಹೇಳಿ ಅವರಿಗೆ ತರ್ಪಣವನ್ನು ಕೊಡುವಂಥದ್ದು ಇದೆ. ಹಾಗಾಗಿ ಬಂಧುಗಳೇ, ಈ ಪಿತೃಪಕ್ಷದಲ್ಲಿ ಪಿತೃಗಳ ಶಾಪದಿಂದ ಮುಕ್ತಿಯನ್ನ ಪಡ್ಕೊಳ್ಳಿಕ್ಕೆ, ಹಾಗೆ ಪಿತೃಗಳ ಪ್ರೀತಿಗೆ ಪಾತ್ರರಾಗಲಿಕ್ಕೆ ಒಂದು ಉತ್ತಮ ಅವಕಾಶ ಸಿಕ್ಕುವಂತಹ ಸಂದರ್ಭ ಇದು. ಹಾಗೆ ಪಿತೃ ಶಾಪದಿಂದ ಮುಕ್ತರಾಗಬೇಕು ಅಂತ ಅನ್ನುವಂಥವ್ರು ಒಂದು ಸುಲಭ ಉಪಾಯ ಅಂತ ಹೇಳಿದ್ರೆ, ಈ ಮಹಾಲಯ ಅಮಾವಾಸ್ಯೆಯ 15 ದಿನಗಳು ಕೂಡ ಸಂಜೆಯ ಸಮಯದಲ್ಲಿ ಶುದ್ಧ ಎಳ್ಳೆಣ್ಣೆಯಿಂದ ಪಿತೃಗಳಿಗೆ ದೀಪವನ್ನು ಹಚ್ಚಬೇಕು. ಇನ್ನು ನದಿಯ ತೀರದಲ್ಲಿ ದಕ್ಷಿಣಾಭಿಮುಖವಾಗಿ ನಿಂತು ಪಿತೃ ತರ್ಪಣವನ್ನು ಕೊಡೋದ್ರಿಂದ ಪಿತೃಗಳ ಶಾಪದಿಂದ ಮುಕ್ತಿಯನ್ನ ಪಡ್ಕೊಳ್ಬಹುದು. ಇನ್ನು ಪಿತೃ ದೇವತೆಗಳ ಹೆಸರಿನಲ್ಲಿ ದಾನ ಧರ್ಮಾದಿಗಳನ್ನ ಮಾಡಬೇಕು, ಅನ್ನದಾನವನ್ನ ಮಾಡಬೇಕು ಈ ಸಂದರ್ಭದಲ್ಲಿ. ಇನ್ನು ಮಹಾಲಯ ಅಮಾವಾಸ್ಯೆಯ ದಿನ ನಿರ್ಗತಿಕರಿಗೆ ಅನ್ನದಾನವನ್ನ ಮಾಡಬೇಕು. ಪಿತೃ ಕಾರ್ಯ ಮಾಡಿದಷ್ಟೇ ಶುಭ ಫಲವನ್ನ ಇದು ಕೊಡುತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಇನ್ನು ಪ್ರಮುಖವಾಗಿ ನಾವು ತಿಳ್ಕೊಳ್ಬೇಕಾಗಿರುವಂತಹ ಒಂದೆರಡು ವಿಚಾರಗಳು ಅಂತ ಹೇಳಿದ್ರೆ, ಇಲ್ಲಿ ನಾವು ದೇವರಿಗೆ ಅಂತ ನಿರ್ಮಾಣ ಮಾಡಿರುವಂತಹ ಜಗಲಿಯ ಮೇಲೆ ಅಥವಾ ನಮ್ಮ ಮನೆಯ ಪೂಜಾ ಸ್ಥಳದಲ್ಲಿ ಹಿರಿಯರ ಫೋಟೋಗಳನ್ನ ಇಡಬಾರದು, ಅದನ್ನು ಪ್ರತ್ಯೇಕವಾಗಿ ಇಡಬೇಕು. ಹಾಗೆ ಹಿರಿಯರ ಫೋಟೋಗಳಿಗೆ ಮಂಗಳಾರತಿ ಮಾಡುವಂತಹ ಸಂದರ್ಭದಲ್ಲಿ ಘಂಟಾನಾದವನ್ನ ಮಾಡಿ ಹಿರಿಯರಿಗೆ ಪೂಜೆಯನ್ನ ಮಾಡಬಾರದು. ಇನ್ನು ಹಿರಿಯರ ಪಿತೃ ತರ್ಪಣದಲ್ಲಿ ದರ್ಬೆಯನ್ನು ಬಳಸುವಂಥದ್ದು ಅತ್ಯುತ್ತಮ. ಇನ್ನು ನಾಳೆಯ ಸಂಚಿಕೆಯಲ್ಲಿ ನಾವು ದರ್ಬೆಯ ಮಹತ್ವದ ಬಗ್ಗೆ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋಣ. ಯಾಕೆ ಈ ಶ್ರಾದ್ದದಲ್ಲಾಗ್ಲಿ ಪಿತೃ ತರ್ಪಣದಲ್ಲಾಗ್ಲಿ ನಾವು ಪವಿತ್ರವನ್ನ ಇಟ್ಕೊಂಡೇ ತರ್ಪಣವನ್ನು ಕೊಡಬೇಕು ಅನ್ನುವಂಥ ಒಂದು ವಿಚಾರ, ದರ್ಬೆಯನ್ನು ಯಾಕೆ ಬಳಸಬೇಕು ಅನ್ನುವಂಥ ಒಂದು ವಿಚಾರ. ಇನ್ನು ಈ ಪಿತೃಪಕ್ಷದಲ್ಲಿ ಪಿತೃಗಳಿಗೆ ತರ್ಪಣ ಆಗ್ಲಿ, ಶ್ರಾದ್ದ ಆಗ್ಲಿ, ದಾನ ಮಾಡುವಂಥದ್ದನ್ನಾಗ್ಲಿ ಮಾಡಿದ್ರೆ ಪಿತೃಗಳು ನಮ್ಮನ್ನ ಅನುಗ್ರಹಿಸ್ತಾರೆ ಅನ್ನುವಂಥ ನಂಬಿಕೆ ನಮ್ಮಲ್ಲಿದೆ. ಆದ್ರಿಂದಲೇ ಪಿತೃಪಕ್ಷಕ್ಕೆ ವಿಶೇಷವಾದಂತಹ ಒಂದು ಮಹತ್ವ ಇದೆ. ಇನ್ನು ಈ ಸಂದರ್ಭದಲ್ಲೇ ಪೂರ್ವಜರು ಭೂಮಿಗೆ ಬಂದು ತಮ್ಮ ವಂಶಸ್ಥರನ್ನ ಆಶೀರ್ವದಿಸ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ಪಿತೃಪಕ್ಷದಲ್ಲಿ ಪ್ರತಿದಿನ ಪಿತೃಗಳ ಆರಾಧನೆಯನ್ನ ಮಾಡಬೇಕು, ಪಿತೃಗಳನ್ನ ಸ್ಮರಣೆ ಮಾಡಿಕೊಳ್ಬೇಕು. ಇನ್ನು ಈ ಪಿತೃಪಕ್ಷದ 15 ದಿನಗಳಲ್ಲಿ ಪ್ರಮುಖವಾಗಿ ನಾವು 4 ದಿನಗಳನ್ನ ಗಮನಿಸಬೇಕಾಗತ್ತೆ. ಇಲ್ಲಿ ಆ ದಿನ ಮಾಡುವಂತಹ ಶ್ರಾದ್ದ ಬಹಳ ವಿಶೇಷ ಫಲವನ್ನು ಕೊಡುತ್ತೆ ಅನ್ನುವಂಥದ್ದು. ಇದರಲ್ಲಿ ಮೊದಲನೇದಾಗಿ ಪಂಚಮಿಯ ಶ್ರಾದ್ದ ಇದು. ಈ ಪಂಚಮಿ ಇದೇ 22ನೇ ತಾರೀಕು ಸೆಪ್ಟೆಂಬರ್ 22ರಂದು ಬರುವಂಥದ್ದು. ಆ ಒಂದು ದಿನದಲ್ಲಿ ಕೆಲವರು ಮದುವೆಯಾಗದೆ ಮರಣ ಹೊಂದಿರ್ತಾರೆ, ಅಂದ್ರೆ ಅವಿವಾಹಿತರಾಗಿ ಮರಣ ಹೊಂದಿದವರಂತ ಶ್ರಾದ್ದವನ್ನ ಮಾಡುವಂಥದ್ದು ಈ ಪಂಚಮಿ ತಿಥಿ ಎಂದು ಮಾಡಬೇಕು. ಇನ್ನು ನವಮಿ, ಈ ನವಮಿ ಬರುವಂಥದ್ದು ಸೆಪ್ಟೆಂಬರ್ 26ನೇ ತಾರೀಕು ಗುರುವಾರ ಬರುತ್ತೆ. ಇದನ್ನ ಅವಿಧವ ನವಮಿ ಅಥವಾ ಐ ನವಮಿ ಅಂತ ಹೇಳಿ ಕರೆಯುವಂಥದ್ದಿದೆ. ಇಲ್ಲಿ ನವಮಿ ಸೌಭಾಗ್ಯವತಿಯ ಶ್ರಾದ್ದ ಇದು. ಅಂದ್ರೆ ಗಂಡ ಬದುಕಿರುವಾಗಲೇ ಮುತ್ತೈದೆಯಾಗಿ ಅವರು ಮರಣ ಹೊಂದಿರ್ತಾರೆ, ಅಂತಹ ಸ್ತ್ರೀಯರಿಗೆ ನವಮಿ ಎಂದು ಶ್ರಾದ್ದವನ್ನ ಮಾಡಬೇಕು ಅಥವಾ ತರ್ಪಣವನ್ನ ಕೊಡಬೇಕು. ಈ ದಿನವನ್ನ ಮಾತೃದೇವತೆಯ ಶ್ರಾದ್ದಕ್ಕೆ ಮಂಗಳಕರ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದು. ಆದ್ರಿಂದಲೇ ಇದನ್ನ ಮಾತೃ ನವಮಿ ಅಂತ ಕೂಡ ಕರೆಯುವಂಥದ್ದು ಇದೆ. ಈ ದಿನ ಶ್ರಾದ್ದ ಮಾಡೋದ್ರಿಂದ ಕುಟುಂಬದ ಎಲ್ಲ ಮೃತ ಮಹಿಳೆಯರ ಶ್ರಾದ್ದವನ್ನ ಮಾಡಿದಂತಾಗತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಇನ್ನು ದ್ವಾದಶಿ ತಿಥಿ ಅಂದ್ರೆ ಸೆಪ್ಟೆಂಬರ್ 29ನೇ ತಾರೀಕು ಬರುತ್ತೆ ದ್ವಾದಶಿಯ ದಿನ. ಇದನ್ನ ಯತಿ ಮಹಾಲಯ ಅಂತ ಹೇಳಿ ಕರೀತಾರೆ. ಅಂದ್ರೆ ಈ ದಿನ ವೈಷ್ಣವ ಸನ್ಯಾಸಿಯ ಶ್ರಾದ್ದವನ್ನ ಮಾಡುವಂಥದ್ದು. ಅಂದ್ರೆ ಆ ತಿಥಿಯಂದು ಸನ್ಯಾಸ ಪಡೆದಂಥವರಿಗೆ ಶ್ರಾದ್ದ ಮಾಡುವಂಥ ಒಂದು ಸಂಪ್ರದಾಯ ಇದೆ. ಇನ್ನೊಂದು ಚತುರ್ದಶಿಯ ತಿಥಿ, ಇದನ್ನ ಘಾತ ಚತುರ್ದಶಿ ಅಂತ ಹೇಳಿ ಕರೀತಾರೆ. ಈ ದಿನದಂದು ಯಾರು ಆತ್ಮಹತ್ಯೆಯನ್ನು ಮಾಡಿಕೊಂಡಿರ್ತಾರೆ, ವಿಷಪ್ರಾಶನವನ್ನ ಮಾಡಿ ಮರಣ ಹೊಂದಿರ್ತಾರೆ, ಅಪಘಾತದಿಂದ ಮರಣ ಹೊಂದಿರ್ತಾರೆ, ಇನ್ನು ಆಯುಧಗಳಿಂದ ಯಾವುದೇ ಪ್ರಾಣಿಗಳಿಂದ ಕೊಲ್ಲಲ್ಪಟ್ಟಂಥವ್ರಿಗೆ ಶ್ರಾದ್ದವನ್ನ ಮಾಡ್ತಾರೆ. ಅಂದ್ರೆ ಇದು ಅಕಾಲಿಕ ಮರಣ ಹೊಂದಿದಂಥವ್ರಿಗಾಗಿ. ಮಕ್ಕಳ ಶ್ರಾದ್ದವನ್ನ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಮಾಡಬಹುದು ಅನ್ನುವಂಥ ಒಂದು ವಿಚಾರ ಇದೆ. ಆದ್ರಿಂದಲೇ ಇದನ್ನ ವಿಷಶಸ್ತ್ರ ಹತಾದಿನ ಅಂತ ಹೇಳಿ ಕರೆಯುವಂಥದ್ದು, ಘಾತ ಚತುರ್ದಶಿ ಅಂತ ಹೇಳಿ ಕರೆಯುವಂಥ ಒಂದು ವಿಚಾರ ಇದೆ. ಇನ್ನು ಅಮಾವಾಸ್ಯೆಯ ದಿನ ಸರ್ವಪಿತೃ ಮೋಕ್ಷವನ್ನು ಪಡ್ಕೊಳ್ಳಿಕ್ಕೆ ಸರ್ವಪಿತೃಗಳಿಗೂ ಕೂಡ ಈ ದಿನದಲ್ಲಿ ಶ್ರಾದ್ದವನ್ನ ಮಾಡಬಹುದು ಅಥವಾ ತರ್ಪಣವನ್ನ ಕೊಡಬಹುದು. ಹಾಗಾಗಿ ಪೂರ್ವಜರ ಶ್ರಾದ್ದವನ್ನ
ಮಾಡಲಿಕ್ಕೆ ಯಾವ ದಿನ ಸಾಧ್ಯ ಆಗಿಲ್ವೋ ಅಂಥ ಎಲ್ಲರಿಗೂ ಕೂಡ ಈ ಅಮಾವಾಸ್ಯೆಯ ದಿನ ತರ್ಪಣವನ್ನು ಕೊಡ್ಬೋದು. ಹಾಗಾಗಿ ಎಲ್ಲ ಪೂರ್ವಜರ ಶ್ರಾದ್ದವನ್ನು ಮಾಡುವಂತಹ ದಿನ ಇದು ಅಮಾವಾಸ್ಯೆಯ ದಿನ. ಇದರಿಂದ ಮರಣಾನಂತರ ಸಂಸ್ಕಾರ ಮಾಡದೇ ಇರುವಂಥವರು ಅಮಾವಾಸ್ಯೆಯ ತಿಥಿಯಂದು ಶ್ರಾದ್ದವನ್ನು ಮಾಡಬಹುದು. ಹಾಗೆ ಉಳಿದ ಯಾವ ತಿಥಿ ಇರಲಿ, ಶ್ರಾದ್ದ ಪಕ್ಷದಲ್ಲಿ ಮಾಡದೇ ಇರಲಿ, ಅಂಥವ್ರಿಗೆ ಬಹಳ ಸೂಕ್ತವಾದಂತಹ ದಿನ ಅಂತ ಹೇಳಿದ್ರೆ ಈ ಅಮಾವಾಸ್ಯೆಯ ದಿನ. ಹಾಗೆ ಈ ದಿನ ಪಿಂಡ ಪ್ರದಾನವನ್ನು ಮಾಡುವಂಥವ್ರು ಬಿಳಿಯ ವಸ್ತ್ರಗಳನ್ನು ಧರಿಸಬೇಕು ಅನ್ನುವಂಥದ್ದು ಇದೆ. ಆ ಸಂದರ್ಭದಲ್ಲಿ ಅಂದರೆ ಶ್ರಾದ್ದ ಮಾಡುವಂತಹ ದಿನ ಮನೆಯ ಮುಂದೆ ರಂಗೋಲಿಗಳನ್ನು ಹಾಕಬಾರ್ದು, ಎಣ್ಣೆ ನೀರಿನ ಸ್ನಾನವನ್ನು ಮಾಡಬಾರ್ದು ಅನ್ನುವಂಥ ಕೆಲವು ವಿಧಿವಿಧಾನಗಳು ಕೂಡ ಇದೆ. ಹಾಗೆ ಈ ಶ್ರಾದ್ದ ಆಚರಣೆಯನ್ನ ಮಧ್ಯಾಹ್ನದ ಸಂದರ್ಭದಲ್ಲಿ ಮಾತ್ರ ಮಾಡಬೇಕು ಅನ್ನುವಂಥದ್ದು. ಇನ್ನು ಶ್ರಾದ್ದದ ದಿನ ಒಂದು ಹೊತ್ತು ಮಾತ್ರ ಊಟವನ್ನು ಮಾಡಬೇಕು ಅನ್ನುವಂಥ ವಿಚಾರಗಳು. ಈಗಾಗಲೇ ಶ್ರಾದ್ದದ ದಿನ ಅನುಸರಣೆ ಮಾಡಬೇಕಾಗಿರುವಂತಹ ಕೆಲವು ವಿಧಾನಗಳನ್ನ, ಸಂಪ್ರದಾಯಗಳನ್ನ ನೆನ್ನೆಯ ಸಂಚಿಕೆಯಲ್ಲಿ ನಾವು ತಿಳಿಸಿದ್ದೇವೆ. ಅದನ್ನು ಒಮ್ಮೆ ನೀವು ಗಮನಿಸಿದ್ರೆ ಶ್ರಾದ್ದದ ದಿನ ಮಾಡಬೇಕಾಗಿರುವಂತಹ ಜವಾಬ್ದಾರಿಗಳೇನು ಅನ್ನುವಂಥದ್ದು ಅರ್ಥ ಆಗತ್ತೆ. ಹಾಗೆ ಯಾರಿಗಾದರೂ ಕೂಡ ಜಾತಕದಲ್ಲಿ ಪಿತೃದೋಷ ಇದ್ರೆ ಅವರು ಈ ಪಕ್ಷ ಮಾಸದಲ್ಲಿ ಅವರ ಜಾತಕಕ್ಕೆ ಅನುಗುಣವಾಗಿ ಸೂಕ್ತ ಪರಿಹಾರಗಳನ್ನು ತಿಳ್ಕೊಂಡ್ರೆ ತುಂಬಾ ಉತ್ತಮ. ಇದರಿಂದ ಅವರ ಜೀವನದಲ್ಲಿ ಬರುವಂತಹ ಅನೇಕ ಸಮಸ್ಯೆಗಳಿಂದ ಪರಿಹಾರವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿನೇ ಪಿತೃಲೋಕಕ್ಕೆ ಹೋದಂತಹ ಜೀವಿ ಶ್ರಾದ್ದದ ಸಂದರ್ಭದಲ್ಲಿ ನೀಡಿದಂತಹ ಆಹಾರ ಸ್ವತಃ ರೂಪಕ್ಕೆ ಪರಿವರ್ತನೆಯಾಗಿ ಅವರಿಗೆ ತಲುಪತ್ತೆ ಅನ್ನುವಂಥ ವಿಚಾರ ಇದೆ. ಆದ್ರಿಂದಲೇ ಜಾತಕದಲ್ಲಿ ಪಿತೃದೋಷ ಏನಾದರೂ ಇದ್ರೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವಂಥದ್ದು ಉತ್ತಮ. ಹಾಗಾಗಿ ನಿಮ್ಮಲ್ಲಿ ಯಾರಿಗಾದರೂ ಈಗಾಗಲೇ ನಾವು ತಿಳಿಯಪಡಿಸಿದಂತಹ ಸಮಸ್ಯೆಗಳಿದ್ರೆ ನೀವು ಇಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಸಮಸ್ಯೆಗಳನ್ನು ತಿಳಿಸಿ, ಅದಕ್ಕೆ ಸೂಕ್ತವಾದಂತಹ ಪರಿಹಾರ ಕ್ರಮಗಳನ್ನು ತಿಳಿಸಲಾಗುತ್ತೆ. ಅದನ್ನ ಅನುಸರಣೆ ಮಾಡೋದ್ರಿಂದ ಪಿತೃ ಋಣವನ್ನು ತೀರಿಸಬಹುದು, ಪಿತೃದೋಷದಿಂದ ಮುಕ್ತರಾಗಬಹುದು. ಹಾಗೆ ಜಾತಕದಲ್ಲಿರುವಂತಹ ಪಿತೃದೋಷಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಕಾರ್ಯ ಸಾಧನೆಯಾಗುವಂತಹ ದಿನ, ಕಾರ್ಯಸಿದ್ಧಿ ಉಂಟಾಗುವಂತಹ ದಿನ, ಯೋಜಿತ ಕಾರ್ಯಗಳು ವಿಶೇಷ ರೀತಿಯಲ್ಲಿ ಪೂರ್ಣಗೊಳ್ಳುವಂತಹ ದಿನ. ಏಕೆಂದರೆ ಚಂದ್ರ ನಿಮ್ಮ ರಾಶಿಯಲ್ಲಿದ್ದಾಗ ಮನಸ್ಸು ಈ ದಿನ ಬಹಳ ಪರಿಪೂರ್ಣವಾಗಿರುತ್ತೆ. ಕೆಲಸ ಕಾರ್ಯಗಳಲ್ಲಿ ತುಂಬ ಆಸಕ್ತಿ ಇರುವಂಥದ್ದು. ಹಾಗೆ ಯಾವುದೇ ಕೆಲಸ ಆಗಲಿ, ಅದು ಸಾಹಸದ ಕೆಲಸವೇ ಆದರೂ ಕೂಡ ಅದನ್ನು ಬಹಳ ಶ್ರದ್ಧೆಯಿಂದ ಮಾಡ್ತೀರಿ. ಹಾಗೆ ವೃತ್ತಿಪರ ಉದ್ಯೋಗಗಳಲ್ಲೂ ಕೂಡ ನಿಮ್ಮ ಪ್ರತಿಭೆಗೆ ತಕ್ಕ ಮನ್ನಣೆ ಸಿಕ್ಕುವಂತಹ ಸಾಧ್ಯತೆ ಇದೆ. ಹಾಗಾಗಿ ಸ್ವಂತ ಬಿಸಿನೆಸ್ ಆಗಲಿ, ಮನೆ ಕೆಲಸದಲ್ಲಾಗಲಿ, ವಿದ್ಯಾರ್ಥಿಗಳಿಗಾಗಲಿ ಈ ದಿನ ಅತ್ಯುತ್ತಮವಾದಂತಹ ಅವಕಾಶಗಳು ಕೂಡಿ ಬರುವಂಥದ್ದಿದೆ. ಹಾಗಾಗಿನೇ ನಿಮ್ಮ ಒಂದು ಪ್ರತಿಭೆಯನ್ನು ತೋರಿಸಲಿಕ್ಕೆ, ನಿಮ್ಮ ಒಂದು ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಲಿಕ್ಕೂ ಕೂಡ ಅವಕಾಶಗಳು ಈ ದಿನ ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ಪ್ರಮುಖ ವ್ಯವಹಾರಗಳಲ್ಲಿ ಆತ್ಮೀಯರ ಸಲಹೆ ಬಹಳ ಚೆನ್ನಾಗಿ ನಿಮಗೆ ಸಿಕ್ಕತ್ತೆ. ಟೈಮ್ಲಿ ಹೆಲ್ಪ್ ಅನ್ನುವಂಥದ್ದು ಸಿಕ್ಕತ್ತೆ. ಇದರಿಂದಲೇ ಇದ್ದಂತಹ ತೊಡಕುಗಳು, ಸಮಸ್ಯೆಗಳು ನಿವಾರಣೆಯಾಗುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರನ್ನು ಸಂತೋಷಗೊಳಿಸಲಿಕ್ಕಾಗಿ ಸ್ವಲ್ಪ ಹಣವನ್ನು ಖರ್ಚು ಮಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ಅವರ ಪ್ರೀತಿಯನ್ನು ಸಂಪಾದನೆ ಮಾಡಬೇಕು, ಅವರ ನಿಮ್ಮ ಜೊತೆಗಿರಬೇಕು. ಹಾಗೆ ಮುಯ್ಯಿಗೆ ಮುಯ್ಯಿ ಅನ್ನುವಂಥ ರೀತಿಯಲ್ಲಿ ಅವರಿಗೆ ಏನಾದರೂ ಒಂದು ಉಡುಗೊರೆಯನ್ನು ಕೊಡುವಂಥ ವಿಚಾರಗಳು ಕೂಡ ಮನಸ್ಸಿಗೆ ಬರುವಂಥದ್ದಿದೆ. ಇನ್ನು ಈ ದಿನ ವೃತ್ತಿಯಲ್ಲಿ ಸತತ ಜವಾಬ್ದಾರಿಯನ್ನು ಪ್ರದರ್ಶಿಸುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಇದರಿಂದ ಮೇಲಧಿಕಾರಿಗಳ ಬೆಂಬಲ ಸಿಕ್ಕತ್ತೆ, ಕೆಲಸಕ್ಕೆ ತುಂಬ ಶ್ಲಾಘನೆ ಸಿಕ್ಕುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ಲೇವಾದೇವಿ ವ್ಯವಹಾರ ಮಾಡುವಂಥವರು ಆದಷ್ಟು ಸ್ವಲ್ಪ ಕಡಿಮೆ ಮಾಡುವಂಥದ್ದು, ವ್ಯವಹಾರಗಳ ವಿಸ್ತರಣೆ ಮಾಡಬೇಡಿ, ಇದ್ದುದರಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಯಾವುದೇ ವ್ಯವಹಾರಗಳನ್ನು ಮಾಡುವಂಥವರು ರಹಸ್ಯವಾಗಿ ಮಾಡಲಿಕ್ಕೆ ಹೋಗಬೇಡಿ. ಈ ದಿನ ಅಷ್ಟೊಂದು ಒಳ್ಳೆಯ ಫಲ ನಿಮಗೆ ಸಿಕ್ಕಲ್ಲ. ತುಂಬ ಟ್ರಾನ್ಸ್ಪರೆಂಟ್ ಆಗಿ ಇರಬೇಕಾಗತ್ತೆ ಎಲ್ಲ ವಿಚಾರಗಳಲ್ಲೂ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ, 12ನೇ ಮನೆಯಲ್ಲಿ ಚಂದ್ರ. ಇದರಿಂದ ಸ್ವಲ್ಪ ನಷ್ಟದ ಬಾಬ್ತುಗಳು ಉಂಟಾಗತ್ತೆ, ಬೇಸರದ ವಿದ್ಯಮಾನಗಳು ಉಂಟಾಗತ್ತೆ ಈ ದಿನದಲ್ಲಿ.
ಹಾಗೆ ನೀವು ತೀರಾ ನಂಬಿರುವಂಥ ವ್ಯಕ್ತಿಯಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ದ್ರೋಹ ಆಗುವಂಥದ್ದು, ಎಲ್ಲ ಒಂದು ಕಡೆ ಅವರ ಬಗ್ಗೆ ಅನುಮಾನ ಮೂಡುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ಮನೆಗಾಗಿ, ನಿಮ್ಮ ವಾಹನಕ್ಕಾಗಿ ಈ ದಿನ ಸ್ವಲ್ಪ ಖರ್ಚು ವೆಚ್ಚಗಳು ಇರುವಂಥದ್ದು, ಮನೆ ದುರಸ್ತಿ ಇರ್ಬೋದು, ಯಾವುದೋ ಒಂದು ಉಪಕರಣವನ್ನು ಬದಲಾವಣೆ ಮಾಡಬೇಕು ಅನ್ನುವಂಥದ್ದು. ಹಾಗೆ ಈ ಕಳಪೆಯಾದ ನಿರ್ವಹಣೆಯಿಂದ ಈ ದಿನ ನಿಮ್ಮ ಮನಸ್ಸಿಗೆ ಸ್ವಲ್ಪ ಬೇಸರ ಉಂಟಾಗುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಮನೆಯಲ್ಲಿ ಯಾವುದೇ ವಿದ್ಯುತ್ತನ್ನಾಗಲಿ, ರಾಸಾಯನಿಕ ಪದಾರ್ಥಗಳನ್ನಾಗಲಿ ಅಥವಾ ಗ್ಯಾಸ್ ಸ್ಟೋವನ್ನಾಗಲಿ ಬಳಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಆತುರವಾಗಿ ಏನೋ ಮಾಡಲಿಕ್ಕೆ ಹೋಗ್ತೀರಿ, ಸ್ವಲ್ಪ ಎಡವಟ್ಟಾಗತ್ತೆ. ಹಾಗೆ ಈ ದಿನ ಒಂದು ತುರ್ತು ಪ್ರಯಾಣ ಮಾಡುವಂಥ ಸಾಧ್ಯತೆ ಒದಗಿ ಬರುತ್ತೆ. ಆದರೆ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾವುದನ್ನೂ ಕೂಡ ಈ ದಿನ ಅತಿಯಾಗಿ ನಂಬಲಿಕ್ಕೆ ಹೋಗಬೇಡಿ. ಅತಿಯಾದ ಆತ್ಮವಿಶ್ವಾಸ ಕೂಡ ನಿಮಗೆ ಹಿನ್ನಡೆಯನ್ನು ತರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಕೈಗೊಂಡಂಥ ಕೆಲಸ ಕಾರ್ಯಗಳು ತುಂಬ ನಿಧಾನಗತಿಯಲ್ಲಿ ಸಾಗುತ್ತೆ. ಆದ್ದರಿಂದ ತಾಳ್ಮೆಯನ್ನು ಕೂಡ ಈ ದಿನ ಕಳ್ಕೊಳ್ಬೇಡಿ. ಹಾಗೆ ಯಾರಲ್ಲೂ ಕೂಡ ಈ ದಿನ ದೋಷವನ್ನು ಎಣಿಸಬೇಡಿ, ಅಂದರೆ ದೋಷವನ್ನು ಕಂಡುಹಿಡಿಯುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಹಾಗೆ ಇದ್ದದ್ದನ್ನು ಇದ್ದ ಹಾಗೆ ಒಪ್ಪಿಕೊಳ್ಳುವಂಥ ಒಂದು ಸ್ವಭಾವವನ್ನು ಹೆಚ್ಚು ಮಾಡಿಕೊಳ್ಬೇಕು ನೀವು. ಹಾಗೆ ಈ ದಿನ ಪರಿಸ್ಥಿತಿಗೆ ಹೊಂದಿಕೊಳ್ಳುವಂಥ ಗುಣವನ್ನು ಬೆಳೆಸ್ಕೊಳ್ಳುವಂಥದ್ದು ಸೂಕ್ತ. ಇನ್ನು ನಿಮ್ಮ ದಾಖಲೆ ಪತ್ರಗಳ ಬಗ್ಗೆ ಆಗಲಿ, ಒಡವೆ ವಸ್ತ್ರಗಳಾಗಲಿ, ಹಣಕಾಸಿನ ವಿಚಾರದಲ್ಲಾಗಲಿ ಸ್ವಲ್ಪ ಎಚ್ಚರಿಕೆ. ಎಲ್ಲ ಒಂದು ಕಡೆ ಕಳ್ಕೊಳ್ಳುವಂಥ ಸಾಧ್ಯತೆ ಇದೆ, ನಷ್ಟಕ್ಕೆ ಕಾರಣವಾಗಿಬಿಡುತ್ತೆ ಈ ದಿನ. ಜೊತೆಗೆ ಈ ದಿನ ಆರೋಗ್ಯದ ಕಡೆ ಕೂಡ ಗಮನ ಕೊಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಗಣಪತಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಈ ದಿನ ನಿಮಗೆ ತುಂಬ ಪರಿಣಾಮಕಾರಿಯಾದಂತಹ ದಿನ. ಆಗಲಾರದ ಕೆಲಸಗಳು ಆಗ್ಬಿಡುತ್ತೆ, ಬರಬಾರದವರು ನಿಮ್ಮ ಹತ್ತಿರ ಬಂದ್ಬಿಡ್ತಾರೆ. ಹಾಗೆ ನೀವು ಏನನ್ನು ಅಂದುಕೊಳ್ತೀರೋ ಅದನ್ನು ಸಾಧನೆ ಮಾಡಲಿಕ್ಕೆ ಎಲ್ಲ ಅವಕಾಶಗಳು ಕೂಡ ಒದಗಿ ಬರುವಂಥದ್ದಿದೆ. ಹಾಗೆ ನಿಮ್ಮ ಉದ್ಯೋಗದ ನಿಮಿತ್ತ, ನಿಮ್ಮ ವ್ಯಾಪಾರದ ನಿಮಿತ್ತವಾಗಿ ಈ ದಿನ ತುರ್ತು ಪ್ರಯಾಣ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ಹಿರಿಯರ ಮಾರ್ಗದರ್ಶನ ನಿಮಗೆ ಉತ್ತಮವಾದಂಥ ಅನುಕೂಲವನ್ನು ತರುತ್ತೆ, ಒಳ್ಳೆಯ ಅವಕಾಶಗಳನ್ನು ಕಲ್ಪಿಸಿಕೊಡುತ್ತೆ. ಹಾಗೆ ಈ ದಿನ ಕುಟುಂಬ ವರ್ಗದವರಲ್ಲಿ ಒಂದು ರಹಸ್ಯವನ್ನು ಭೇದಿಸುವಂಥದ್ದು ಕೂಡ ಇದೆ. ಬಹಳ ದಿನಗಳಿಂದ ಇದ್ದಂತಹ ಒಂದು ರಹಸ್ಯ, ಒಂದು ಸೀಕ್ರೆಸಿ, ಅದನ್ನು ಈ ದಿನ ನೀವು ಕಂಡುಕೊಳ್ತೀರಿ, ಅದರ ಸಾರವನ್ನು ಗ್ರಹಿಸ್ತೀರಿ. ಹಾಗೆ ಅದರಿಂದ ನಿಮಗೆ ಆಗುವಂಥ ಅನುಕೂಲತೆಗಳ ಬಗ್ಗೆ ಒಂದು ಒಳ್ಳೆಯ ಲೆಕ್ಕಾಚಾರ ಈ ದಿನ ಇರುವಂಥದ್ದಿದೆ. ಒಟ್ಟಾರೆ ಈ ದಿನ ನಿಮಗೆ ಅನುಕೂಲಕರವಾಗಿರುತ್ತೆ ಈ ಒಂದು ಬಾಬ್ತಿನಲ್ಲಿ. ಇನ್ನು ಈ ದಿನ ತೆಂಗು, ಅಡಿಕೆ, ಕೊಬ್ಬರಿ ವ್ಯಾಪಾರಿಗಳಿಗೆ ಸ್ವಲ್ಪ ನಷ್ಟ ಉಂಟಾಗುವಂಥ ಸಾಧ್ಯತೆ ಇರ್ಬೋದು. ಹಾಗಾಗಿ ಈ ದಿನದ ವ್ಯಾಪಾರಿ ವಿಸ್ತರಣೆಯ ಬಗ್ಗೆ, ಬಂಡವಾಳ ತೊಡಗಿಸೋದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ನಿಮ್ಮ ಬಗ್ಗೆ ಸ್ವಲ್ಪ ಆತ್ಮ ಪ್ರಶಂಸೆ ಮಾಡಿಕೊಳ್ಳುವಂಥದ್ದು ಇದೆ. ನಿಮ್ಮನ್ನು ನೀವೇ ಹೊಗಳ್ಕೊಳ್ಬೇಕು, ನಿಮ್ಮ ಸಾಧನೆಯ ದೀಪವನ್ನು ನೀವೇ ಹೊತ್ತಿಸ್ಕೊಳ್ಬೇಕು ಈ ದಿನ. ಏಕೆಂದರೆ ಬೇರೆಯವರಲ್ಲಿ ಆಸಕ್ತಿ ಇಲ್ಲ, ಆದರೆ ನಿಮಗೆ ಅನಿವಾರ್ಯತೆ ಇದೆ ನಿಮ್ಮ ಬಗ್ಗೆ ಹೇಳ್ಕೊಳ್ಬೇಕು ಅನ್ನುವಂಥ ವಿಚಾರ. ಹಾಗೆ ಈ ದಿನ ಪ್ರಸಿದ್ಧ ವ್ಯಕ್ತಿಗಳ ಜೊತೆಯಲ್ಲಿ ಒಂದು ಪರಿಚಯ ಹೆಚ್ಚಾಗುವಂಥದ್ದು, ಅವರ ಭೇಟಿ, ಅವರ ಜೊತೆ ಮಾತುಕತೆ ನಿಮಗೆ ಬೇಕಾದಂತಹ ಭವಿಷ್ಯದ ದೃಷ್ಟಿಯಲ್ಲಿ ಇದು ಸಹಾಯಕ್ಕೆ ಬರುವಂಥದ್ದಿದೆ. ಇನ್ನು ರಾಜಕಾರಣಿಗಳಿಗೆ ಸಮಯ ಚೆನ್ನಾಗಿದೆ, ನಿಮ್ಮ ಪ್ರಯತ್ನ, ನಿಮ್ಮ ಪ್ರಯಾಣ ಯಶಸ್ವಿಯಾಗುತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಪರಿಸ್ಥಿತಿಗಳು ಕೂಡ ನಿಮ್ಮ ನಿಯಂತ್ರಣದಲ್ಲೇ ಇರುತ್ತೆ. ನಿಮ್ಮ ಆಸೆ ಆಕಾಂಕ್ಷೆಗಳಂತೆಯೇ ಈ ದಿನ ಇರುವಂಥದ್ದು. ಆದರೆ ಯಾವುದೇ ಆತುರದ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಹೋಗಬೇಡಿ. ಹಿತಶತ್ರುಗಳಿಗೆ ಹೆಚ್ಚಿನ ಮಾನ್ಯತೆಯನ್ನು ಕೊಡಬೇಡಿ ಈ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ದುರ್ಗಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಉದ್ಯೋಗ ಸ್ಥಾನದಲ್ಲಿದ್ದಾನೆ, 10ನೇ ಮನೆಯಲ್ಲಿದ್ದಾನೆ. ಇದರಿಂದ ನಿಮಗೆ ತೃಪ್ತಿ ಇದೆ, ಸಂತೃಪ್ತಿ ಇದೆ. ಯಾವುದೇ ಕೆಲಸ ಮಾಡಿದ್ರೂ ಅದರಲ್ಲಿ ಸಂತೋಷ ಅನ್ನುವಂಥದ್ದನ್ನು ಕಾಣ್ತೀರಿ. ಹಾಗೆ ಈ ದಿನ ಶುದ್ಧತೆಯ ಬಗ್ಗೆ, ಪರಿಶುದ್ಧತೆಯ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂಥದ್ದು ಕೂಡ ಇದೆ. ಇನ್ನು ವಿಶೇಷವಾಗಿ ಸ್ನೇಹಿತರ ಜೊತೆಯಲ್ಲಿ ಮಾಡುವಂಥ ವ್ಯವಹಾರಗಳು, ಯಾವುದೇ ಪ್ರಯಾಣಗಳು ನಿಮಗೆ ಯಶಸ್ಸನ್ನು ತರುತ್ತೆ. ಹಾಗೆ ಒಂದು ವಸ್ತುವನ್ನು ಖರೀದಿ ಮಾಡುವಂಥ ಸಂದರ್ಭ ಇದೆ.
ನಿಮಗೆ ತುಂಬ ಇಷ್ಟವಾದಂತಹ ವಸ್ತು ಅದನ್ನು ಮನೆಗೆ ತರಬೇಕು. ಅದಕ್ಕಾಗಿ ಕೆಲವರ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡ್ತೀರಿ. ಕೆಲವರ ಸಮ್ಮುಖದಲ್ಲಿ ಆ ವಸ್ತುವನ್ನು ಕೂಡ ನೀವು ಮನೆಗೆ ತರುವಂಥ ಸಾಧ್ಯತೆ ಈ ದಿನ ಹೆಚ್ಚಾಗಿರುತ್ತೆ. ಹಾಗೆ ದೀರ್ಘಕಾಲದ ವಿವಾದಗಳೇನೇ ಇದ್ದರೂ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ನೀವು ಮಾಡ್ತಾ ಇರುವಂಥ ಪ್ರಯತ್ನ ಈ ದಿನ ಒಳ್ಳೆಯ ಫಲಿತಾಂಶವನ್ನು ತರುತ್ತೆ. ಹಾಗೆ ಈ ದಿನ ನಿಮ್ಮ ಉದ್ಯೋಗಕ್ಕೆ, ವ್ಯಾಪಾರಕ್ಕೆ ಬೇಕಾದಂತಹ ಅಗತ್ಯವಾದ ನೆರವು, ಸಹಕಾರ, ಮಾರ್ಗದರ್ಶನ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ಎಲ್ಲಿ ಇಂಟ್ರೆಸ್ಟ್ ಇದೆಯೋ ಅಲ್ಲಿ ಇನ್ವಾಲ್ವ್ಮೆಂಟ್ ಇರುತ್ತೆ, ಎಲ್ಲಿ ಇನ್ವಾಲ್ವ್ಮೆಂಟ್ ಇದೆಯೋ ಅಲ್ಲಿ ಇನ್ಕಮ್ ಇದ್ದೇ ಇರುತ್ತೆ. ಹಾಗಾಗಿ ಈ ದಿನ ಬಹಳ ವಿಶೇಷವಾಗಿ ಬಹಳ ಮುತುವರ್ಜಿಯಿಂದ ಕೆಲವು ಕೆಲಸಗಳನ್ನು ಮಾಡುವಂಥದ್ದಿದೆ. ಹಾಗೆ ಈ ದಿನ ಬಹಳ ಆತ್ಮೀಯರನ್ನು, ತುಂಬ ಒಂದು ಕುತೂಹಲಕಾರಿಯಾದಂಥ ವ್ಯಕ್ತಿಯನ್ನು, ತುಂಬ ಇಂಟ್ರೆಸ್ಟಿಂಗ್ ಪರ್ಸನ್ನು, ಅವರನ್ನು ಭೇಟಿ ಮಾಡುವಂಥ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ಮೌಲ್ಯದ ಗೃಹೋಪಯೋಗಿ ವಸ್ತುಗಳನ್ನು ಈ ದಿನ ಖರೀದಿ ಮಾಡುವಂಥದ್ದು ಇದೆ. ಮನೆಯ ಅಂದ ಹೆಚ್ಚಬೇಕು, ನಿಮ್ಮ ಒಂದು ಆಂತರಿಕ ಆನಂದ, ಬಾಹ್ಯವಾದ ಸೌಂದರ್ಯ ಹೆಚ್ಚಬೇಕು. ಇದಕ್ಕಾಗಿ ಕೆಲವು ಸಾಮಗ್ರಿಗಳನ್ನು, ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಇದೆ. ಒಟ್ಟಾರೆ ಜೀವನ ಅಂದರೆ ತುಂಬ ಕಲರ್ಫುಲ್ ಆಗಿರುತ್ತೆ. ಅದನ್ನು ತುಂಬ ಎಂಜಾಯ್ ಮಾಡಬೇಕು ಅನ್ನುವಂಥ ಒಂದು ವಿಚಾರಧಾರೆಗಳು ಕೂಡ ಆಗಾಗ್ಗೆ ನಿಮ್ಮ ಮನಸ್ಸಿಗೆ ಬರುವಂಥದ್ದು. ಅದ್ರ ಬಗ್ಗೆ ಈ ದಿನ ಹೆಚ್ಚು ತರ್ಕ, ವಾದ, ವಿವಾದಗಳು ಕೂಡ ಆಗುವಂಥ ಸಾಧ್ಯತೆ ಇದೆ. ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ಈ ದಿನ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಅಷ್ಟೊಂದು ಆದಾಯ ಇಲ್ಲ, ಖರ್ಚು ನಿಯಂತ್ರಣದಲ್ಲಿರುತ್ತೆ, ಆದರೆ ಉಳಿತಾಯ ಅನ್ನುವಂಥದ್ದು ಇರಲ್ಲ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ಸ್ನೇಹಿತರಿಂದ ಕೆಲವೊಂದು ಪ್ರೋತ್ಸಾಹದಾಯಕವಾದಂಥ ಮಾತುಗಳೇನೋ ಸಿಕ್ಕತ್ತೆ, ಆದರೆ ಅವರ ಮಾರ್ಗದರ್ಶನ ಈ ದಿನ ನಿಮ್ಮನ್ನು ತಪ್ಪು ದಾರಿಗೆ ಹಿಡಿಸುವಂತೆ ಮಾಡುತ್ತೆ. ಹಾಗಾಗಿ ಯಾರದ್ದೇ ಒಂದು ಸಲಹೆ, ಮಾರ್ಗದರ್ಶನ ಬಂದರೂ ಅದು ನಿಮ್ಮ ಸನ್ನಿವೇಶಕ್ಕೆ ಹೊಂದಾಣಿಕೆ ಆಗತ್ತಾ ಅನ್ನುವಂಥದ್ದನ್ನು, ಹಾಗೆ ಅದರ ಸಾಧಕ ಬಾಧಕಗಳನ್ನು ನೋಡಿ ಅಳವಡಿಸ್ಕೊಳ್ಳುವಂಥದ್ದು ಸೂಕ್ತ. ಇನ್ನು ಹಣಕಾಸಿನ ವಿಚಾರದಲ್ಲಿ ಕೆಲವು ಸಮಸ್ಯೆಗಳು ಬರ್ಬೋದು, ಕೆಲವು ಭಿನ್ನಾಭಿಪ್ರಾಯಗಳು ಬರ್ಬೋದು, ಕೊಟ್ಟ ಹಣ ವಾಪಸ್ಸು ಬರಲ್ಲ, ಇದರಿಂದ ಮನಸ್ತಾಪಗಳಾಗುವಂಥದ್ದು ಕೂಡ ಇರುತ್ತೆ. ಇದು ಆರೋಗ್ಯದ ಮೇಲೆ ಪರೋಕ್ಷವಾಗಿ ದುಷ್ಪರಿಣಾಮವನ್ನು ಕೂಡ ಬೀರುವಂಥದ್ದು ಆಗುತ್ತೆ. ಹಾಗಾಗಿ ಆರೋಗ್ಯವನ್ನು ಗಮನಿಸಬೇಕು, ನಿಮ್ಮ ವೈಯಕ್ತಿಕ ಜೀವನವನ್ನು ಗಮನಿಸಬೇಕು. ಹಾಗೆ ಈ ದಿನ ಸಮಾಜವನ್ನು ಕೂಡ ಕೆಲವೊಮ್ಮೆ ಎದುರಿಸುವಂಥ ಸಂದರ್ಭಗಳು ಬರಬಹುದು, ವೃಥಾ ಆರೋಪಗಳು ಬರುತ್ತೆ. ಅದನ್ನು ಈ ದಿನ ನಿಮ್ಮನ್ನು ನೀವು ಡಿಫೆಂಡ್ ಮಾಡಿಕೊಳ್ಳಿಕ್ಕೆ ಹೆಚ್ಚು ಮಾತಾಡಬೇಕು. ನೀವು ಸರಿ ಇದ್ದೀರಿ ಅಂತ ಹೇಳಿ ಪ್ರೂವ್ ಮಾಡಬೇಕು. ಇಂಥದ್ರಲ್ಲೇ ಈ ದಿನ ಸಮಯ ವ್ಯರ್ಥವಾಗಿ ಹೋಗುತ್ತೆ. ಹಾಗಾಗಿನೇ ಯಾವುದೇ ರೀತಿಯ ಡೆವಲಪ್ಮೆಂಟಲ್ ವರ್ಕ್ಗೆ ನಿಮಗೆ ಸಮಯ ಸಾಕಾಗಲ್ಲ, ಸಮಯದ ಅಭಾವ ಉಂಟಾಗುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥ ವಾದ ವಿವಾದಗಳಿರುತ್ತೆ. ಅಡ್ವೊಕೇಟ್ ಇರ್ತಾರೆ, ವಕೀಲರಿರ್ತಾರೆ, ನ್ಯಾಯಾಧೀಶರಿರ್ತಾರೆ. ಅವರೆಲ್ಲರ ಪಾತ್ರಗಳನ್ನು ಕೂಡ ಈ ದಿನ ನೀವು ಅನುಸರಣೆ ಮಾಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಅಧಿಕಾರಿಗಳ ಕೋಪಕ್ಕೆ ಗುರಿಯಾಗಬೇಕಾದಂಥ ಸಂದರ್ಭ ಕೂಡ ಬರಬಹುದು. ಅಪರಿಚಿತ ವ್ಯಕ್ತಿಗಳಿಂದ ಕೂಡ ಈ ದಿನ ನಿಮಗೆ ಸ್ವಲ್ಪ ಸಮಸ್ಯೆಗಳು ಉಂಟಾಗುವಂಥದ್ದಿದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಕೆಲವೊಂದು ವಿದ್ಯಮಾನಗಳಲ್ಲಿ ನಿಮಗೆ ಮಿಶ್ರ ಫಲಗಳಿರುತ್ತೆ. ಎಲ್ಲೋ ಒಂದು ಕಡೆ ಬೇಸರ ಜಾಸ್ತಿ ಇರುತ್ತೆ. ಬಿಸಿ ತುಪ್ಪದಂತೆ ಹೇಳಿಕೊಳ್ಳಲಾಗದಂತಹ ಮನೋವೇದನೆ ಕೂಡ ಈ ದಿನ ಇರುವಂಥದ್ದಿದೆ. ಹಾಗಾಗಿ ಒಳಗೊಳಗೆ ಕಷ್ಟವನ್ನು ಅನುಭವಿಸ್ತೀರಿ, ಒಳಗೊಳಗೆ ನೋವನ್ನು ನೀವೇ ಅನುಭವಿಸುವಂಥದ್ದು ಕೂಡ ಇದೆ. ಅದನ್ನು ಹೊರಗೆ ಹಾಕಲಿಕ್ಕೆ ಈ ದಿನ ಒಳ್ಳೆಯ ಸಂದರ್ಭ ಆಗಲಿ, ಒಳ್ಳೆಯ ವೇದಿಕೆ ಆಗಲಿ ನಿಮಗೆ ಸಿಕ್ಕಲ್ಲ. ಇನ್ನು ಈ ದಿನ ದೂರದ ಪ್ರಯಾಣದಲ್ಲಿ ವಾಹನದ ತೊಂದರೆ ಎದುರಾಗುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿನೇ ಆದಷ್ಟು ಪ್ರಯಾಣವನ್ನು ಮುಂದಕ್ಕೆ ಹಾಕುವಂಥದ್ದು, ಇಲ್ಲ ಸಾಕಷ್ಟು ಪೂರ್ವ ಸಿದ್ಧತೆಯೊಂದಿಗೆ ಮುಂದುವರಿಯುವಂಥದ್ದು ತುಂಬ ಸೂಕ್ತ. ಇನ್ನು ಈ ದಿನ ಕೆಲಸಕ್ಕೆ ಬಾರದ ವಿಚಾರಕ್ಕೆ ನೀವು ಅತಿರೇಕಕ್ಕೆ ಹೋಗುವಂಥದ್ದು ಕೂಡ ಇದೆ. ಹಾಗಾಗಿ ಮಂಡು ಹಠ, ನೀವೇ ಗೆಲ್ಲಬೇಕು ಅನ್ನುವಂಥದ್ದು. ಆದರೆ ಆ ವಾದ ಪ್ರತಿವಾದದಲ್ಲಿ ಯಾವುದೇ ಒಂದು ಹುರುಳಿಲ್ಲ, ಸಾರ ಇಲ್ಲ. ಅಂಥ ಒಂದು ನಿಷ್ಪ್ರಯೋಜಕವಾದಂತಹ ವಿಚಾರಕ್ಕೆ ಈ ದಿನ ಗುದ್ದಾಡುವಂಥದ್ದು ಇದೆ. ಗಾಳಿಯಲ್ಲಿ ಗುದ್ದಾಡ್ತೀರಿ, ಮೈ ನೋಯಿಸ್ಕೊಳ್ತೀರಿ.
ಇನ್ನು ವ್ಯವಹಾರಗಳಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ನಿರುತ್ಸಾಹ ಇರುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಕೈ ಕೊಡುವಂಥ ಜನ ನಿಮ್ಮ ಸುತ್ತಮುತ್ತ ಇರ್ತಾರೆ. ವ್ಯಾಪಾರದಲ್ಲಿ ಯಾವುದೇ ವಿಸ್ತರಣೆಯಲ್ಲಿ, ಯಾವುದೇ ಒಂದು ತೀರ್ಮಾನದಲ್ಲಿ ಈ ದಿನ ಸ್ವಲ್ಪ ಆತುರವಾಗಿ ಇರುವಂಥ ಸ್ವಭಾವ ಜಾಸ್ತಿ ಇರುತ್ತೆ. ಹಾಗಾಗಿನೇ ಈ ದಿನ ಯಾವುದೇ ಕೆಲಸಗಳು ಪೂರ್ಣ ಆಗಲ್ಲ. ಹಾಗೆ ಆ ಕೆಲಸಗಳಿಂದ ಫಲಿತಾಂಶಗಳು ಕೂಡ ನಿಮಗೆ ಅಷ್ಟೊಂದು ಅನುಕೂಲಕರವಾಗಿರೋದು ಬರಲ್ಲ. ಹಾಗಾಗಿ ಈ ದಿನ ಸ್ವಲ್ಪ ಎಚ್ಚರಿಕೆ. ಯಾವುದೇ ರೀತಿಯ ಸಾಹಸ ಕೃತ್ಯಗಳಿಗೆ, ಅಡ್ವೆಂಚರಸ್ ಆಗಿರುವಂಥ ವಿಚಾರಕ್ಕೆ ಈ ದಿನ ನೀವು ಒಪ್ಕೊಳ್ಬೇಡಿ. ಹಾಗೆ ಈ ದಿನ ಮನೆಯಲ್ಲಿರುವಂಥ ಹಿರಿಯರ ಬಗ್ಗೆ ಆಗಲಿ, ಮನೆಯ ಕುಟುಂಬಸ್ಥರ ಬಗ್ಗೆ ಆಗಲಿ ಸ್ವಲ್ಪ ಅನುಕಂಪ ಇರಲಿ. ಅವರ ಜವಾಬ್ದಾರಿ ಕೂಡ ನಿಮ್ಮ ಜವಾಬ್ದಾರಿ. ಅದನ್ನು ಈ ದಿನ ಸ್ವಲ್ಪ ಮನಗಾಣಬೇಕಾಗತ್ತೆ. ಇನ್ನು ಮನೆಯಲ್ಲಿ ಸ್ವಲ್ಪ ಹೊಂದಾಣಿಕೆ ಇರಲಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿಕೊಳ್ಳಿ, ಪಾರ್ವತಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ತುಲಾರಾಶಿಯವರಿಗೆ ಈ ದಿನ ತೃಪ್ತಿದಾಯಕವಾದಂತಹ ದಿನ. ನೀವು ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಅದರಲ್ಲಿ ಒಂದು ರೀತಿಯ ತೃಪ್ತಿ ಇದೆ, ಸಮಾಧಾನ ಇದೆ. ಹಾಗೆ ಈ ದಿನದಲ್ಲಿ ಮಕ್ಕಳಿಗಾಗಿ ಹೆಚ್ಚು ಸಮಯ ಮೀಸಲಿಡುವಂಥದ್ದು, ಮಕ್ಕಳಿಗಾಗಿ ಈ ದಿನ ಸ್ವಲ್ಪ ಓಡಾಟ ಇದೆ, ಖರ್ಚು ವೆಚ್ಚಗಳು ಕೂಡ ಇದೆ. ಒಟ್ಟಾರೆ ನಿಮಗೆ ಉತ್ತಮವಾದಂಥ ಒಂದು ಫಲವನ್ನು, ಸಂತೋಷವನ್ನು ಮಕ್ಕಳ ವಿಚಾರವಾಗಿ ಅನುಭವಿಸ್ತೀರಿ. ಇನ್ನು ಈ ದಿನದಲ್ಲಿ ಉಳಿತಾಯ ಹೆಚ್ಚಾಗುವಂಥದ್ದು, ಎಲ್ಲೋ ಒಂದು ಕಡೆ ಇನ್ವೆಸ್ಟ್ ಮಾಡ್ತೀರಿ. ಹಾಗಾಗಿನೇ ಬಹಳ ಪ್ರಬುದ್ಧವಾದಂಥ ನಿರ್ಧಾರ ಈ ದಿನ ಆಗುವಂಥದ್ದು ಇದೆ. ಅದರಲ್ಲೂ ನಾಳಿನ ಭವಿಷ್ಯಕ್ಕೆ ಬೇಕಾದಂಥ ನಿರ್ಧಾರಗಳು ಬಹಳ ವಿಶೇಷವಾಗಿ ಮಾಡುವಂಥದ್ದು ಕೂಡ ಇದೆ. ಇನ್ನು ಈ ದಿನ ನಿಮ್ಮ ಪ್ರಾಮಾಣಿಕತೆಯನ್ನೇ ಕೆಲವರು ಅನುಮಾನದಿಂದ ನೋಡುವಂಥ ಸ್ನೇಹಿತರಿದ್ದಾರೆ. ಅಂಥವರನ್ನಾದಷ್ಟು ದೂರ ಇರಿ. ಏಕೆಂದರೆ ಅವರು ನಿಮ್ಮ ಮೇಲೆ ಒಂದು ಋಣಾತ್ಮಕವಾದಂಥ ಪ್ರಭಾವವನ್ನು ಬೀರುವಂಥವ್ರು, ನೆಗೆಟಿವ್ ಇಂಪ್ಯಾಕ್ಟ್ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಅಂಥವರಿಂದ ಸ್ವಲ್ಪ ದೂರ ಉಳಿಯುವಂಥದ್ದು, ಇನ್ನು ಯಾವುದೇ ವಿಚಾರಗಳನ್ನು ಅಂಥವರ ಬಳಿ ಚರ್ಚೆ ಮಾಡದೇ ಇರುವಂಥದ್ದು ತುಂಬ ಸೂಕ್ತ. ಹಾಗೆ ಈ ದಿನ ರೈತರು ತಮ್ಮ ಆದಾಯದಲ್ಲಿ ಸ್ವಲ್ಪ ಏರಿಕೆಯನ್ನು ಕಾಣುವಂಥ ಸಾಧ್ಯತೆ ಇದೆ. ಆದರೂ ಕೂಡ ಮನಸ್ಸಿನಲ್ಲಿ ಏನೋ ಒಂದು ಆತಂಕ, ಅಭದ್ರತೆ ಅನ್ನುವಂಥದ್ದು ಕೂಡ ಇರುತ್ತೆ. ಇನ್ನು ವ್ಯವಹಾರದಲ್ಲಿ ಸ್ವಲ್ಪ ಪ್ರತಿಸ್ಪರ್ಧಿಗಳು ಇರುವಂಥದ್ದು, ಕಾಂಪಿಟೇಷನ್ ಅನ್ನುವಂಥದ್ದು ಇದೆ. ಹಾಗೆ ಈ ದಿನ ಹಳೆಯ ವಸ್ತುಗಳ ಬಗ್ಗೆ, ಹಿರಿಯ ವ್ಯಕ್ತಿಗಳ ಬಗ್ಗೆ ಹೆಚ್ಚಿನ ಒಂದು ಸಂತೋಷ ನಿಮಗೆ. ಹಳೆಯ ವಸ್ತುಗಳನ್ನು ಉಪಯೋಗಿಸಬೇಕು, ಅದರ ಒಂದು ಸ್ಥಿತಿಗತಿಗಳನ್ನು ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಈ ದಿನ ಹಳೆಯ ಕಡತವನ್ನು ತೆಗೆಯುವಂಥದ್ದು, ಎಲ್ಲೋ ಮೂಲೆಯಲ್ಲಿರುವಂಥ ವಸ್ತುಗಳನ್ನು ಕೂಡ ಹೊರಗೆ ಹಾಕಿ ಅದರ ಒಂದು ವಿಚಾರವನ್ನು, ಸ್ಥಿತ್ಯಂತರವನ್ನು ನೀವು ಅಳೆಯುವಂಥ ಸಾಧ್ಯತೆಗಳು ಕೂಡ ಈ ದಿನ ಇರುತ್ತೆ. ಇನ್ನು ಹೊಸ ವಾಹನದ ಯೋಗ ಆಗಲಿ, ಹೊಸ ವಸ್ತುಗಳನ್ನು ಕೊಳ್ಳುವಂಥ ಯೋಗ ಆಗಲಿ ಬಹಳ ಚೆನ್ನಾಗಿದೆ ಈ ದಿನ. ಆದರೆ ಅಗತ್ಯಕ್ಕೆ ತಕ್ಕಂತೆ ಮುಂದುವರಿಯುವಂಥದ್ದು ಜಾಣತನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಪ್ರಾರ್ಥನೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿಯವರಿಗೆ ಈ ದಿನ ಫಲಭರಿತವಾದಂತಹ ದಿನ. ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದಂಥ ಪ್ರಯತ್ನ ಇದೆ, ಪ್ರಯತ್ನಕ್ಕೆ ಮೀರಿದಂಥ ಫಲ ಕೂಡ ಇದೆ. ಹಾಗಾಗಿ ಈ ದಿನ ಸೋಲು ಅನ್ನುವಂಥ ಮಾತಿಲ್ಲ, ನಷ್ಟ ಅನ್ನುವಂಥ ಬಾಪ್ತು ನಿಮ್ಮ ಡಿಕ್ಷನರಿಯಲ್ಲೇ ಇರಲ್ಲ. ಏಕೆಂದರೆ ಬಹಳ ಮುತುವರ್ಜಿಯಿಂದ, ಅಷ್ಟೇ ಇನ್ವಾಲ್ವ್ಮೆಂಟಿಂದ ಕೆಲಸಗಳನ್ನು ಮಾಡುವಂಥದ್ದು ಇದೆ. ಹಾಗೆ ಈ ದಿನ ರಾಜಕಾರಣಿಗಳಿಂದ ಉತ್ತಮವಾದಂತಹ ಒಂದು ಸಲಹೆ, ಸಹಕಾರ ಸಿಕ್ಕುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಅಪ್ರೋಚ್ ಏನಿದೆ ಬಹಳ ಚೆನ್ನಾಗಿದೆ. ನಿಮ್ಮ ಕಮ್ಯುನಿಕೇಷನ್ ಈ ದಿನ ತುಂಬ ಎಫೆಕ್ಟಿವ್ ಆಗಿದೆ. ಹಾಗಾಗಿ ನಿಮ್ಮ ಮಾತು, ನಿಮ್ಮ ನಡತೆ, ಹಾಗೆ ನೀವು ನಿಮ್ಮ ವಿಚಾರಗಳನ್ನು ಪ್ರೆಸೆಂಟ್ ಮಾಡುವಂಥ ವಿಧಾನ ಎಲ್ಲದರಲ್ಲೂ ಕೂಡ ಒಂದು ಪರ್ಫೆಕ್ಷನ್ ಅನ್ನುವಂಥದ್ದು ಇದೆ. ಹಾಗೆ ಉದ್ಯೋಗದ ಹುಡುಕಾಟದಲ್ಲಿರುವಂಥವ್ರಿಗೆ ಈ ದಿನ ಉತ್ತಮ ಅವಕಾಶಗಳು ಸಿಕ್ಕತ್ತೆ. ಎಲ್ಲೋ ಒಂದು ಕಡೆ ಭರವಸೆಯ ಮಾತು ನಿಮಗೆ ಈ ದಿನ ತೃಪ್ತಿಯನ್ನು ತರುತ್ತೆ. ಇನ್ನು ಲೇವಾದೇವಿ ವ್ಯವಹಾರಗಳನ್ನು ಮಾಡುವಂಥವ್ರು ಸ್ವಲ್ಪ ಆದಾಯವನ್ನು ಕಾಣ್ತೀರಿ. ಆದರೆ ತೀರಾ ಹತ್ತಿರದ ಬಂಧುಗಳ ಜೊತೆ ಮಾತ್ರ ಹಣಕಾಸಿನ ವ್ಯವಹಾರಗಳನ್ನು ಈ ದಿನ ಆರಂಭ ಮಾಡಬೇಡಿ. ಹಾಗೆ ಈ ದಿನ ಒಡ ಹುಟ್ಟಿದವರಿಂದ ನಿಮಗೆ ಸಂಪೂರ್ಣವಾದಂತಹ ಸಹಕಾರ ಸಿಕ್ಕತ್ತೆ. ಕೆಲವೊಂದು ಕುಟುಂಬದಲ್ಲಿರುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಉತ್ತಮ ಅವಕಾಶಗಳು ಸಿಕ್ಕುವಂಥದ್ದು. ಇನ್ನು ಸಾಂಸ್ಕೃತಿಕ ರಂಗದಲ್ಲಿರುವಂಥವ್ರಿಗೆ, ಸಾಹಿತಿಗಳಿಗೆ, ಕಲಾವಿದರಿಗೆ
ಉತ್ತಮವಾದಂಥ ಅವಕಾಶಗಳಿದೆ. ಇನ್ನು ಸಿನಿಮಾದಲ್ಲಿ, ಧಾರಾವಾಹಿಗಳಲ್ಲಿ ತೊಡಗಿಸ್ಕೊಂಡಿರುವಂಥವರು ಯಾವುದೇ ವರ್ಗದವರಿರಲಿ, ಅವರೆಲ್ಲರಿಗೂ ಕೂಡ ಈ ದಿನದಲ್ಲಿ ಉತ್ತಮವಾದಂತಹ ಅವಕಾಶಗಳ ಜೊತೆಗೆ ಲಾಭ ಕೂಡ ಇದೆ, ಆದಾಯ ಕೂಡ ಇದೆ. ಇನ್ನು ಸ್ವಂತ ವ್ಯಾಪಾರದಲ್ಲಿ ಆದಾಯ ತುಂಬ ನಿರೀಕ್ಷೆಯಲ್ಲಿ ಇರುವಂಥದ್ದು. ಇನ್ನು ಮನೆಯಲ್ಲಿ ಇರುವಂಥ ವ್ಯಕ್ತಿಗಳಿಗೆ, ಹೌಸ್ ವೈಫ್ಗಾಗಲಿ ಅಥವಾ ಹೌಸ್ ಮೇಕಿಂಗ್ ಮಾಡುವಂಥವ್ರಿಗಾಗಲಿ ಈ ದಿನ ಉತ್ತಮವಾದಂಥ ಅವಕಾಶಗಳು ಸಿಕ್ಕತ್ತೆ, ತೃಪ್ತಿ ಇದೆ. ಹಾಗೆ ಈ ದಿನ ಶುಭ ಸುದ್ದಿಯನ್ನು ಕೇಳುವಂಥ ಯೋಗ ಕೂಡ ಇದೆ. ಒಟ್ಟಾರೆ ಫಲಪ್ರದವಾದಂಥ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಪೂರ್ವ ಪುಣ್ಯ ಸ್ಥಾನದಲ್ಲಿ ಅಂದರೆ ಪಂಚಮದಲ್ಲಿ ಚಂದ್ರ ಇದ್ದಾನೆ. 5ನೇ ಮನೆ, ಮನಸ್ಸಿಗೆ ಸ್ವಲ್ಪ ವೇದನೆ ಉಂಟಾಗುವಂಥದ್ದು, ಎಲ್ಲೋ ಒಂದು ಕಡೆ ತೀವ್ರವಾದ ಒತ್ತಡದಿಂದ ಬಳಲುವಂಥ ಸಾಧ್ಯತೆ ಇದೆ. ಜೊತೆಗೆ ಈ ಆರೋಗ್ಯದ ಸಮಸ್ಯೆಗಳು ಕೂಡ ಈ ದಿನ ನಿಮ್ಮನ್ನು ಬಾಧಿಸುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲೂ ಕೂಡ ನೀವು ಕೈಗೊಂಡಂಥ ನಿರ್ಧಾರದಲ್ಲಿ ಈ ದಿನ ಪಶ್ಚಾತ್ತಾಪಗಳು ಉಂಟಾಗುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ತಪ್ಪು ಮಾಡಿದ್ನಲ್ಲ ಅನ್ನುವಂಥ ಒಂದು ಭಾವನೆ ಅತಿಯಾಗಿ ನಿಮ್ಮನ್ನು ಕಾಡುತ್ತೆ. ಆದರೆ ಅದನ್ನು ದುರಸ್ತಿ ಮಾಡಿಕೊಳ್ಳಿಕ್ಕಾಗಲಿ, ಆಗಿರುವಂಥ ನಷ್ಟವನ್ನು ನೀವು ಮರುಭರ್ತಿ ಮಾಡಿಕೊಳ್ಳಿಕ್ಕಾಗಲಿ ಅವಕಾಶಗಳಿರಲ್ಲ. ಯಾಕೆಂದರೆ ಎಂದೋ ತೆಗೆದುಕೊಂಡಂತಹ ದುಡುಕಿನ ನಿರ್ಧಾರ ಈ ದಿನ ನಿಮ್ಮ ಮನಸ್ಸಿನ ವೇದನೆಯನ್ನು ಜಾಸ್ತಿ ಮಾಡುತ್ತೆ. ಹಾಗೆ ಈ ದಿನ ವ್ಯರ್ಥ ಖರ್ಚುಗಳು ಜಾಸ್ತಿ ಆಗುವಂಥದ್ದು, ಅದು ಕೆಲಸಕ್ಕೆ ಬಾರದ ವಿಚಾರಕ್ಕೆ ಖರ್ಚನ್ನು ಮಾಡುವಂಥದ್ದು ಇದೆ. ವಿವೇಚನೆ ಇಲ್ಲ, ವಿವೇಕ ಇಲ್ಲ, ದೂರದ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ನೀವು ತೀರ್ಮಾನವನ್ನು ತೆಗೆದುಕೊಳ್ಳಲ್ಲ. ಹಾಗಾಗಿ ಯಾರಿಗೆ ವಿಷನ್ ಅನ್ನುವಂಥದ್ದು ಇಲ್ಲ, ನಾಳಿನ ಜೀವನದ ಬಗ್ಗೆ ಅರಿವಿಲ್ಲ ಅಂಥವ್ರಿಗೆ ಈ ದಿನ ತುಂಬ ನಷ್ಟ ಉಂಟಾಗುವಂಥದ್ದು, ಅದರಲ್ಲಿ ನೀವು ಕೂಡ ಒಬ್ಬರಾಗಿದ್ದೀರಿ. ಹಾಗೆ ಈ ದಿನ ಕೆಲವು ವಿಚಾರಗಳನ್ನು ಮುಂದೂಡಲ್ಪಡುವಂಥದ್ದು ಇದೆ. ಯಾವುದೋ ಒಂದು ಕುಂಟು ನೆಪ ಹೇಳಿ ಕೆಲಸ ಕಾರ್ಯಗಳನ್ನು ಮುಂದೂಡ್ತಾ ಬರುವಂಥದ್ದು. ಹಾಗೆ ತತ್ಕಾಲಕ್ಕೆ ಕೆಲಸಗಳು ನಿಮಗೆ ಒಳ್ಳೆಯ ಫಲವನ್ನು ಕೊಡಬೇಕು, ಅಂಥದ್ದನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ತೀರಿ. ಆದರೆ ಶಾಶ್ವತವಾಗಿರುವಂಥ ಸ್ಥಿರವಾಗಿರುವಂಥ ವಿಚಾರಗಳನ್ನು ಆದಷ್ಟು ಮುಂದಕ್ಕೆ ಹಾಕುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ಯಾವುದೇ ಪ್ರತಿಫಲ ಬಂದರೂ ಕೂಡ ಚಿಂತೆ ಮಾಡಬೇಡಿ, ಭಗವಂತ ಕೊಟ್ಟಿರುವಂತಹ ಫಲಿತಾಂಶಗಳದು. ಹಾಗಾಗಿ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ ಆರಾಮಾಗಿದ್ದುಬಿಡಿ, ಭಗವಂತನನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಕಟ್ಟುನಿಟ್ಟಿನ ಅಭ್ಯಾಸವನ್ನು ರೂಢಿಸ್ಕೊಳ್ಳುವಂಥದ್ದನ್ನು ಆರಂಭ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣು ತತ್ವ ಇರುವಂತಹ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ಸ್ವಾಮಿಯ ದರ್ಶನ ಮಾಡಿ ಬನ್ನಿ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ, ವೃಥಾ ಆಲೋಚನೆಗಳು ಬರುವಂತಹ ದಿನ, ಯೋಚನೆಗಳು ಜಾಸ್ತಿ, ಚಿಂತೆ ಜಾಸ್ತಿ. ಹಾಗೆ ಮುಂದೆ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಭಯ, ಸ್ವಲ್ಪ ಅಭದ್ರತೆ ಇರುವಂಥ ಸಂದರ್ಭ. ಏಕೆಂದರೆ ಹೊಸದಾಗಿ ಅಂಥ ವಿಚಾರಗಳನ್ನು ಕೈಗೆತ್ಕೊಳ್ತಾ ಇದ್ದೀರಿ. ಸ್ವಲ್ಪ ಹಣಕಾಸಿನ ಅಟ್ಯಾಚ್ಮೆಂಟ್ ಕೂಡ ಇರುವಂಥ ಒಂದು ಕೆಲಸ ಅದು. ಹಾಗಾಗಿನೇ ಅಂಥ ವಿಚಾರಗಳಲ್ಲಿ ಈ ದಿನ ಸ್ವಲ್ಪ ಆಸಕ್ತಿ ಇದ್ರೂ ಮುಂದೆ ಹೇಗೆ ಏನು ಅನ್ನುವಂಥ ಚಿಂತೆ ನಿಮ್ಮನ್ನು ಕಾಡುತ್ತೆ. ಹಾಗೆ ಈಗಾಗಲೇ ನೀವು ಮಾಡಿಕೊಂಡಿರುವಂತಹ ಕೆಲವು ಒಪ್ಪಂದಗಳು, ಕೆಲವು ಕಮಿಟ್ಮೆಂಟ್ಗಳು, ಇದು ಕೂಡ ಈ ದಿನ ನಿಮ್ಮನ್ನು ಬಾಧಿಸುತ್ತೆ. ಯಾಕಪ್ಪ ಈ ರೀತಿ ಮಾಡಿಕೊಂಡೆ ಅನ್ನುವಂಥ ಒಂದು ಪಶ್ಚಾತ್ತಾಪ ನಿಮಗಾಗುವಂಥ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ವ್ಯವಹಾರಗಳಲ್ಲಿ ಸ್ಪರ್ಧೆ ಇದೆ, ಪೈಪೋಟಿ ಇದೆ, ಇದನ್ನು ಎದುರಿಸಬೇಕು. ತುಂಬ ಚಾಲೆಂಜಸ್ ಇರುವಂತಹ ದಿನ, ಅದನ್ನು ಬಹಳ ಶಾಂತಿಯಿಂದ ಸಂಯಮದಿಂದ ನೀವು ನಿರ್ವಹಣೆ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಹಳೆಯ ವಿಚಾರಗಳನ್ನೇ ಮತ್ತೆ ಕೆದಕಿ ಕೇಳುವಂಥದ್ದು, ಚರ್ಚೆ ಮಾಡುವಂಥದ್ದು, ಅದರ ಬಗ್ಗೆನೇ ಈ ದಿನದಲ್ಲಿ ಹೆಚ್ಚು ಸಮಯವನ್ನು ವಿನಿಯೋಗಿಸುವಂಥದ್ದು ಕೂಡ ಇದೆ. ಹಾಗಾಗಿ ಈ ಪೋಸ್ಟ್ ಮಾರ್ಟಮ್ ಕೆಲಸ ಏನಿದೆ ಇದು ನಿಮಗೆ ದುಬಾರಿ ಆಗುತ್ತೆ, ಮನಸ್ಸಿಗೆ ನೆಮ್ಮದಿಯನ್ನು ತರಲ್ಲ ಇದು. ಹಾಗೆ ವಿದ್ಯಾರ್ಥಿಗಳಿಗೇನೋ ಈ ದಿನ ಅವಕಾಶಗಳು ಸಿಕ್ಕತ್ತೆ, ಆದರೆ ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಬೇಕು. ಯಾರ ಮಾತನ್ನು ಕೇಳಬೇಡಿ, ನಿಮ್ಮ ಗುರಿ ಮಾತ್ರ ನಿಮ್ಮ ಕಣ್ಣು ಮುಂದೆ ಇರಬೇಕು. ಅದನ್ನು ಸಾಧಿಸಲಿಕ್ಕೆ ಈ ದಿನ ಪ್ರಯತ್ನ ಮಾಡ್ತಾ ಇರಬೇಕು. ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಗೃಹಿಣಿಯರಿಗೆ ಉತ್ತಮವಾದಂಥ ಅವಕಾಶಗಳು ಸಿಕ್ಕತ್ತೆ. ಮನೆಯಲ್ಲಿ ನೆಮ್ಮದಿಯನ್ನು ತರಲಿಕ್ಕೆ ನೀವೇ ಪ್ರಮುಖವಾಗಿ ಕಾರಣರು ಅನ್ನುವಂಥ ವಿಚಾರಗಳು ಕುಟುಂಬಸ್ಥರಿಗೆ ತಿಳಿಯುವಂಥದ್ದಿದೆ.
ಹಾಗಾಗಿ ನಿಮ್ಮ ಒಂದು ಶ್ರಮ, ನಿಮ್ಮ ತ್ಯಾಗ 4 ಜನರಿಗೆ ಗೊತ್ತಾಗುತ್ತೆ. ನಿಮ್ಮ ಸ್ಥಾನಮಾನ ಹೆಚ್ಚಾಗುವಂಥದ್ದು ಕೂಡ ಇದೆ. ಒಟ್ಟಾರೆ ಸಂತೋಷ ಇದೆ. ಆದರೆ ಕೆಲವೊಮ್ಮೆ ನಿಮಗೆ ಬೇಸರದ ಸಂಗತಿಗಳು ಕೂಡ ಈ ದಿನ ಕೇಳುವಂಥದ್ದು ಕೂಡ ಇದೆ. ಒಟ್ಟಾರೆ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು, ಸ್ವಲ್ಪ ಹೊಂದಾಣಿಕೆ ಇರಬೇಕು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಪಾರ್ವತಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇದ್ದಾನೆ. ಕೀರ್ತಿ ಸ್ಥಾನ, ಪರಾಕ್ರಮ ಸ್ಥಾನ ಇದು. ಹಾಗಾಗಿನೇ ಕಷ್ಟಪಟ್ಟು ಮಾಡಿದಂತಹ ಕೆಲಸಕ್ಕೆ ಉತ್ತಮ ಫಲ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮನ್ನು ನೀವೇ ಸ್ವಲ್ಪ ಮಟ್ಟಿಗೆ ಎತ್ತರಿಸಿಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಮಾಡುವ ಕೆಲಸದಲ್ಲಿ ಉತ್ಸಾಹ ಇದೆ, ಆತ್ಮವಿಶ್ವಾಸ ಇದೆ. ಹಾಗಾಗಿನೇ ಈ ದಿನ ಯಾರಿಗೂ ಬಗ್ಗಲ್ಲ, ಯಾರ ಮಾತಿಗೂ ಸೊಪ್ಪು ಹಾಕಲ್ಲ ಅನ್ನುವಂಥ ಒಂದು ಧೀಮಂತಿಕೆ ನಿಮ್ಮಲ್ಲಿರುವಂಥದ್ದು. ಇನ್ನು ಗೃಹ ನಿರ್ಮಾಣದ ವಿಚಾರದಲ್ಲಾಗಲಿ, ಯಾವುದೇ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಾಗಲಿ ತುಂಬ ಆಸಕ್ತಿ ಇರುತ್ತೆ. ಹಾಗಾಗಿ ಅಂಥ ವಿಚಾರಗಳಲ್ಲೂ ಕೂಡ ಈ ದಿನ ನಿಮಗೆ ಉತ್ತಮ ಫಲ ಸಿಕ್ಕುವಂಥದ್ದು ಇದೆ. ಇನ್ನು ಸಮಾಜದಲ್ಲಿ ಹಿರಿಯರ ಜೊತೆಯಲ್ಲಿನ ಪರಿಚಯ, ಹಾಗೆ ನಿಮ್ಮ ಒಂದು ಪ್ರತಿಭೆ ಇವೆಲ್ಲ ಅನಾವರಣ ಆಗುವಂಥ ಸಂದರ್ಭ ಕೂಡ ಇದೆ. ಹಾಗೆ ಈ ದಿನ ಹೊಸ ಹೊಸ ಅವಕಾಶಗಳು ಸಿಕ್ಕಾಗ ಅದನ್ನು ಉಪಯೋಗ ಮಾಡಿಕೊಳ್ಳಿ. ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ಅದ್ಭುತವಾದಂತಹ ಒಂದು ಸಂತೋಷ ಇದೆ, ಅನುಭವ ಇದೆ. ಜೊತೆಗೆ ಈ ದಿನ ಮನೆ ಕೆಲಸದಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಮನೆ ಅಂದರೆ ಇಷ್ಟ, ವಾಹನ ಅಂದರೆ ಇಷ್ಟ, ಒಡವೆ ವಸ್ತ್ರಗಳು ಅಂದರೆ ಇಷ್ಟ. ಅದನ್ನು ಸಂಪಾದನೆ ಮಾಡಿಕೊಳ್ಳುವಂಥದ್ದು ಹೇಗೆ, ಅದನ್ನು ಇರುವಂಥದ್ದನ್ನು ಹೇಗೆ ಮೇಂಟೈನ್ ಮಾಡಬೇಕು ಅನ್ನುವಂಥದ್ದು ಇತ್ಯಾದಿ ವಿಚಾರಗಳಲ್ಲಿ ಈ ದಿನ ಸ್ವಲ್ಪ ಸಮಯ ನೀವು ವಿನಿಯೋಗಿಸುವಂಥದ್ದು ಕೂಡ ಇದೆ. ಒಂದು ಚರ್ಚೆಗೋ ಪೂರ್ವ ಸಿದ್ಧತೆಗೋ ಸಮಯ ಈ ದಿನ ವ್ಯಯ ಆಗತ್ತೆ. ಹಾಗೆ ದೂರದ ಬಂಧುಗಳಿಂದ ಶುಭ ಸುದ್ದಿ ಸಿಕ್ಕುವಂಥದ್ದು ಕೂಡ ಇದೆ. ವೃತ್ತಿಪರವಾದಂಥ ಉದ್ಯೋಗದಲ್ಲಿ ಇದ್ದಂಥ ತೊಂದರೆಗಳನ್ನು ನಿವಾರಣೆ ಮಾಡ್ಕೊಳ್ತೀರಿ, ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ತೀರಿ. ಹಾಗೆ ಮನೆಯಲ್ಲಿ ಕೆಲವು ವಸ್ತುಗಳು ನಿಮಗೆ ಅಗತ್ಯ ಇಲ್ಲ, ಅಂಥದ್ದನ್ನು ಈ ದಿನ ಪ್ರತ್ಯೇಕಿಸುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಒಟ್ಟಾರೆ ಈ ದಿನ ತುಂಬ ಪ್ರಾಕ್ಟಿಕಲ್ ಆಗಿರ್ತೀರಿ, ಒಳ್ಳೆಯ ಅನುಭವಗಳಾಗುವಂಥ ಸಂದರ್ಭ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಕುಟುಂಬ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇದು ಧನಸ್ಥಾನ ಕೂಡ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳು ನಿಮಗೆ ಮಿಶ್ರ ಫಲಗಳನ್ನು ತರುತ್ತೆ. ಕುಟುಂಬದಲ್ಲಿ ಏನೋ ಒಂದು ಕಿರಿಕಿರಿ, ಏನೋ ಅಸಮಾಧಾನ, ಯಾವುದೋ ಒಂದು ಒತ್ತಡ ನಿಮ್ಮನ್ನು ಆಳುತ್ತೆ. ಹಾಗಾಗಿ ಸ್ವತಂತ್ರವಾಗಿ ಆಲೋಚನೆ ಮಾಡಲಿಕ್ಕೂ ನಿಮಗೆ ಪುರ್ಸತ್ತಿಲ್ಲ, ಸ್ವತಂತ್ರವಾಗಿ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೂ ಕೂಡ ಆಗಲ್ಲ. ಹಾಗೆ ನೀವು ಅಂದುಕೊಂಡಂತಹ ಜೀವನವನ್ನು ನಡೆಸಲಿಕ್ಕೂ ಕೂಡ ಈ ದಿನ ಯಾರದ್ದೋ ಒಂದು ನಿಯಂತ್ರಣ ಇದೆ. ಯಾರೋ ಕಂಟ್ರೋಲ್ ಮಾಡ್ತಾರೆ, ಯಾರೋ ಬುದ್ಧಿವಾದ ಹೇಳ್ತಾರೆ, ಯಾರೋ ಒಂದು ತಿಳುವಳಿಕೆ ಹೇಳ್ತಾರೆ ಇತ್ಯಾದಿ ವಿಚಾರಗಳಲ್ಲಿ ಈ ದಿನ ಸ್ವಲ್ಪ ಅತೃಪ್ತಿ ಇದೆ. ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ ಕೂಡ ಇದೆ. ಹಾಗೆ ಈ ದಿನ ಮನೆಯ ಹೊರಗೇನೋ ಚೆನ್ನಾಗಿದೆ, ಅಂದರೆ ಅಪರಿಚಿತ ವ್ಯಕ್ತಿಗಳು ಕೂಡ ನಿಮಗೆ ಸಹಾಯಕ್ಕೆ ಮುಂದೆ ಬರ್ತಾರೆ. ಆದರೆ ಕುಟುಂಬಸ್ಥರಿಂದಲೇ ಈ ದಿನ ನಿಮಗೆ ಪ್ರತಿರೋಧಗಳು ಹೆಚ್ಚಾಗುವಂಥದ್ದು ಕೂಡ ಇದೆ. ಇನ್ನು ವಿದ್ಯಾರ್ಥಿಗಳು ಈ ದಿನ ನಿಮಗೆ ಎಲ್ಲ ರೀತಿಯ ಅವಕಾಶಗಳಿದೆ. ಪಾಸಿಟಿವ್ ಆಗೂ ಇದೆ, ನೆಗೆಟಿವ್ ಆಗೂ ಇದೆ. ಆದರೆ ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀರಿ ಅದರ ಮೇಲೆ ನಿಮ್ಮ ಮುಂದಿನ ಒಂದು ಜೀವನ ಇರುತ್ತೆ. ಹಾಗೆ ಈ ದಿನದಲ್ಲಿ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ, ಬೇರೆಯವರ ವಾಹನವನ್ನು ಓಡಿಸಬೇಡಿ. ಹಾಗೆ ಈ ದಿನ ಕುಟುಂಬಸ್ಥರ ಬಗ್ಗೆ, ಅವರ ಆರೋಗ್ಯದ ಬಗ್ಗೆ ಕೂಡ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ಇನ್ನು ಕೈಗೊಂಡ ಕೆಲಸ ಕಾರ್ಯಗಳು ಸ್ವಲ್ಪ ಅತೃಪ್ತಿದಾಯಕವಾಗಿರುತ್ತೆ. ಎಲ್ಲೋ ಒಂದು ಕಡೆ ಆರಂಭ ಸರಿಯಾಗಲಿಲ್ಲ, ಎಡವಟ್ಟಾಗಿದೆ ಅನ್ನುವಂಥ ಚಿಂತೆ ನಿಮ್ಮನ್ನು ಆವರಿಸ್ತಾ ಇರುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ನಿಮ್ಮ ಸಮಸ್ಯೆಗಳು, ಅದರಲ್ಲೂ ವೈಯಕ್ತಿಕ ಸಮಸ್ಯೆಗಳು, ಇದನ್ನು ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳುವಂಥ ಒಂದು ಅವಕಾಶ ಕೂಡ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಸ್ವಂತ ವ್ಯವಹಾರದಲ್ಲಿ ಹೆಚ್ಚು ಗಮನವನ್ನು ಕೊಡ್ತೀರಿ. ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ಆಸಕ್ತಿ ಜಾಸ್ತಿ ಇದೆ. ಆದರೆ ಬರುವಂಥ ಫಲಗಳು ಮಾತ್ರ ಮಧ್ಯಮವಾಗಿರುತ್ತೆ. ಇನ್ನು ತಾಂತ್ರಿಕ ಕೆಲಸಗಳನ್ನು ಮಾಡುವಂಥವ್ರಿಗೆ ಬೇಡಿಕೆ ಜಾಸ್ತಿ ಇರುತ್ತೆ. ಹಾಗಾಗಿ ನಿಮ್ಮ ಬೇಡಿಕೆ, ನಿಮ್ಮ ಪ್ರತಿಭೆ ಇದಕ್ಕೆ ಸೂಕ್ತ ಸ್ಥಾನಮಾನ ಸಿಕ್ಕತ್ತೆ. ಅದನ್ನು ಉಳಿಸ್ಕೊಳ್ಳಿ, ಅದನ್ನು ಬೆಳೆಸ್ಕೊಳ್ಳಿ. ಇದರಿಂದ ಉತ್ತಮ ಆದಾಯ ನಿಮಗೆ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು
ಆರಾಧನೆ ಮಾಡಿ, ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.